ಯೇಸುವೆ ವಂದನೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಆರಾಧನೆಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನತೆಯನ್ನು ಸಲ್ಲಿಸಿರಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೀಳಿರಿ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನ ದೇವರು ಗುಡುಕುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ ಎಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾ ದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚುಗಳು ತಳತಳನೆ ಹೊಳೆಯುತ್ತವೆ. ಯೆಹೋವನ ಗರ್ಜನೆಗೆ ಕಾಡು ಹೊರಡಾಡುತ್ತದೆ. ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಯು ದೇವದಾರು ಮರಗಳನ್ನು ಕದಲಿಸುತ್ತದೆ. ಕಾಡಿನ ಮರಗಳು ಬರಿದಾಗುತ್ತವೆ. ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿರುವನು. ಆತನು ಸದಾಕಾಲವೂ ಅರಸನಾಗಿ ಕುಳಿತಿರುವನು. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಆಮೆನ್. ಮಹೋನ್ನತನಾದ ತಂದೆಯೇ, ಕೀರ್ತನಗಾರನು ಹೇಳಿದಂತೆ ನಿಮ್ಮ ವಾಕ್ಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಆರಾಧಿಸುತ್ತೇವೆ. ನಮ್ಮ ಆರಾಧನೆಯಲ್ಲಿ ನೀವು ನೆಲೆಗೊಂಡಿರಿ ತಂದೆಯೇ. ಆಮೆನ್. ಯೇಸುವೆ, ನಿಮ್ಮ ವಾಕ್ಯವನ್ನು ಆಲಿಸಿ ವಿಶ್ವಾಸಿ ಅದರ ಪ್ರಕಾರ ಜೀವಿಸಲು ಬೇಕಾದ ಕೃಪೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವೆ ನಿಮಗೆ ವಂದನೆ. ಹಲ್ಲೆಲೂಯಾ. ಯೇಸುವೆ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಯೇಸುವೆ ನಿಮಗೆ ಆರಾಧನೆ. ಕಣಿವೆಯಲ್ಲಿ ಸ್ತುತಿಪೆ, ಪರ್ವತ ಮೇಲೂ ಸ್ತುತಿಪೆ, ನಂಬಿದಾಗ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ, ಒಟ್ಟಿಯಾಗಿ ಸ್ತುತಿಪೆ, ಗುಂಪಿನಲ್ಲೂ ಸ್ತುತಿಪೆ. ಕಾರಣ ಸ್ತುತಿಯೊಂದು ಸಮುದ್ರ, ನನ್ನ ಶತ್ರು ಮುಳುಗುವ. ನಾವು ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು. ಹರ್ಷದಲ್ಲೂ ಸ್ತುತಿಪೆ, ಅನುಮಾನದಲ್ಲೂ ಸ್ತುತಿಪೆ. ನನ್ನ ಸ್ತುತಿಯೊಂದು ಕಾರಣ, ನೀ ಅಧಿಕಾರನು. ನನ್ನ ಸ್ತುತಿಯೊಂದು ಆಯುಧ, ಅದು ಶಬ್ದಕ್ಕೂ ಹೆಚ್ಚು. ನನ್ನ ಸ್ತೋತ್ರದ ಕೂಗು, ಅದು ಕೂಯಿನ ಬೀಡು. ನಾವು ಉಸಿರಿರುವವರೆಗೂ ನಾ ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು, ಸ್ತುತಿ ಮಾಡುವೆ. ಮನವೇ ಸ್ತುತಿ ಮಾಡು.
ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಹೇ ಮನವೇ, ಸ್ತುತಿ ಮಾಡು. ಪರಮಾಧಿಕಾರ ಸ್ತುತಿಸುವೆ, ಆಳುವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎಂದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ, ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. ಪರಮಾಧಿಕಾರ ಸ್ತುತಿಸುವೆ, ಆಳುವವನ್ನ ಸ್ತುತಿಸುವೆ, ಮರಣವ ಜಯಿಸಿದ ಎಂದವನ ಸ್ತುತಿಸುವೆ, ನಂಬಿಗಸ್ತನ ಸ್ತುತಿಸುವೆ, ಸತ್ಯದೇವನ ಸ್ತುತಿಸುವೆ, ನಿನ್ನಂತ ಶ್ರೇಷ್ಠನು ಯಾರೂ ಇಲ್ಲ. Praise the Lord, oh my soul. Praise the Lord, oh my soul. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ನಮ್ಮ ಮೌನವಾಗದಿರುವೆ, ನಮ್ಮ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ನಾ ಮೌನವಾಗದಿರುವೆ, ನಾ ಮೌನವಾಗದಿರುವೆ, ನನ್ನೇಸು ಜೀವಿಸುವ ಹೇಗೆ ನಾ ಅಡಗಿಸುವೆ. ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು, ಸ್ತುತಿ ಮಾಡುವೆ ಮನವೇ, ಸ್ತುತಿ ಮಾಡು. ಓ ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ನನ್ನ
ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ದಿವ್ರಮೆ ಬೇಡ, ದಿವ್ರಮೆ ಬೇಡ, ಭಯ ಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಾಲಂಗೆಯ ನೀಡಿಯಾತ, ಸದಾ ನಿನ್ನ ಸಹಾಯ ಕೇರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನಿನ್ನೆಲ್ಲ ರೋಗ, ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರ
ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿ ಇಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ. ಕರ್ತದಿ ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನನ್ನ ಕ್ರಿಸ್ತನೇ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು. ಸುಂದರ ನಾಮವು ಹೋಲಿಸಲಾಗದು,
ಸುಂದರ ನಾಮವು ಯೇಸುವೆ ನಾಮ, ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು, ಸುಂದರ ನಾಮವು ಹೋಲಿಸಲಾಗದು, ಸುಂದರ ನಾಮವು ಯೇಸುವೆ ನಾಮ. ಆದಿಯಲ್ಲಿ ವಾಕ್ಯವೇ ನಾದೆ, ಕರ್ತಾದಿ ಕರ್ತನಲ್ಲಿ ಬೆರೆತವನೇ, ಸೃಷ್ಟಿಯಲ್ಲಿ ನಿನ್ನ ಮಹಿಮೆ ಪ್ರಕಟವಾಗಿದೆ ನಂತರಸ್ಥಾನೆ. ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು, ಸುಂದರ ನಾಮವು ಹೋಲಿಸಲಾಗದು, ಸುಂದರ ನಾಮವು ಯೇಸುವೆ ನಾಮ, ಸುಂದರ ನಾಮವು, ಸುಂದರ ನಾಮವು, ಸುಂದರ ನಾಮವು ಯೇಸು ರಾಜನದು, ಸುಂದರ ನಾಮವು ಹೋಲಿಸಲಾಗದು, ಸುಂದರ ನಾಮವು ಯೇಸುವೆ ನಾಮ. ನಾವಿಲ್ಲದೆ ನಿಮಗೆ ಸ್ವರ್ಗ ಬೇಕಿಲ್ಲ, ದೇವಾನಿ ಪರಲೋಕ ಕರೆ ತಂದೆ, ನನ್ನ ಪಾಪಕ್ಕಿಂತ ನಿನ್ನ ಪ್ರೀತಿ ದೊಡ್ಡದು, ಬೇರೇನು ನನ್ನನ್ನು ಅಗಲಿಸದು. ಅದ್ಭುತ ನಾಮವು, ಅದ್ಭುತ ನಾಮವು, ಅದ್ಭುತ ನಾಮವು ಯೇಸು ರಾಜನದು, ಅದ್ಭುತ ನಾಮವು ಹೋಲಿಸಲಾಗದು, ಅದ್ಭುತ ನಾಮವು ಯೇಸುವೆ ನಾಮ. ಮರಣ ಜಯಿಸದು, ತಾದೆಯು ನೀಗಿತು, ಪಾಪ ಶಾಪಗಳನ್ನು ನೀ ತೊಳೆದೆ, ಪರಲೋಕದ ಗರ್ಜನೆ ನಿನ್ ಸ್ತುತಿಯ ಮಹಿಮೆ, ಪುನರುತ್ಥಾನದ ಜೀವಾನಿ ಪಡೆದೆ. ನಿನಗಿಲ್ಲ ಹೆದುರಾಳಿಯು, ನಿನಗಿಲ್ಲ ಸಮಾನರು, ಎಂದು ಎಂದೆಂದು ಆತ ಆಳುವನು. ನಿನ್ನದೇ ರಾಜ್ಯವು, ನಿನ್ನದೇ ಮಹಿಮೆಯು, ಎಲ್ಲ ನಾಮಕ್ಕಿಂತ ಮೇಲಾದ ನಾಮವು, ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು, ಶಕ್ತಿಯುಳ್ಳ ನಾಮವು ಯೇಸು ರಾಜನದು, ಶಕ್ತಿಯುಳ್ಳ ನಾಮವು ತಡೆಯಾಗಿ ಏನೂ ನಿಲ್ಲದು, ಶಕ್ತಿಯುಳ್ಳ ನಾಮವು ಯೇಸುವೆ ನಾಮ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಧರ್ಮೋಪದೇಶ ಕಾಂಡ ಅಧ್ಯಾಯ 11 ವಾಕ್ಯ 10. ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಐಗುಪ್ತ ದೇಶದಲ್ಲಿ ನೀವು ಹೊಲಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿಪಲ್ಯಗಳ ತೋಟವನ್ನು ವ್ಯವಸಾಯ ಮಾಡುವ ರೀತಿಯಲ್ಲಿ ಏತವನ್ನು ತುಳಿದು ನೀರು ಕಟ್ಟುತ್ತಿದ್ದಿರಿ. ಆದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವೋ ಹಳ್ಳ ದಿಣ್ಣೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ವರ್ಷದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ಆಮೆನ್.
ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಐಗುಪ್ತ ದೇಶದ ಹಾಗಲ್ಲ. ಆಮೆನ್. ಇಲ್ಲಿ ದೇವರು ನಿಮ್ಮ ದೇಶದ ಗಡಿ ಗುರುತಿಸುವಿಕೆ ದೊಡ್ಡ ವ್ಯತ್ಯಾಸವನ್ನು ನಿಮಗೆ ತೋರಿಸುತ್ತಾರೆ. ನಿಮ್ಮ ವಾಗ್ದಾನದ ದೇಶ, ನೀವು ಸ್ವತಂತ್ರಿಸಿಕೊಳ್ಳಲು ಹೋಗುವ ದೇಶ ಐಗುಪ್ತ ದೇಶದ ಹಾಗಲ್ಲವೆಂದು. ಆಮೆನ್. ಆದಿಕಾಂಡ ಅಧ್ಯಾಯ 26 ವಾಕ್ಯ 1ರಿಂದ ನಾವಿಲ್ಲಿ ಅಬ್ರಹಾಮನ ಮಗ ಇಸಾಕನ ಬಗ್ಗೆ ನೋಡುತ್ತೇವೆ. ದೇವರು ಕುಟುಂಬ ಜೀವನದ ಬಗ್ಗೆ ಆಸಕ್ತಿ ವಹಿಸುತ್ತಾರೆ. ಹೌದು, ದೇವರು ಕುಟುಂಬ ಜೀವನದ ಬಗ್ಗೆ ಆಸಕ್ತಿ ವಹಿಸುತ್ತಾರೆ. ಮನುಷ್ಯನು ಒಂಟಿಯಾಗಿರುವುದು, ಒಬ್ಬನೇ ಅಥವಾ ಒಬ್ಬಳೇ ತನ್ನ ಕೆಲಸವನ್ನು ಮಾಡುವುದು, ಒಬ್ಬೊಬ್ಬರೇ ಕಷ್ಟಗಳನ್ನು ಅನುಭವಿಸುವುದು ಆತನ ಇಚ್ಛೆ ಅಲ್ಲ. ಆದುದರಿಂದ ದೇವರು ಕುಟುಂಬ ಜೀವನವನ್ನು ಸೃಷ್ಟಿಸಿದ್ದಾರೆ. ಇವತ್ತು ಇಲ್ಲಿ ಮದುವೆ ಆಗದವರು ಇದ್ದರೆ ನಮಗಿಲ್ಲಿ ದೇವರ ಕುಟುಂಬವಿದೆ, ನಿಮಗೆ ಆಧಾರವಾಗಿ ನಿಮ್ಮ ಜೊತೆಗೆ. ಆಮೆನ್. ಆದಿಕಾಂಡ ಅಧ್ಯಾಯ 26 ವಾಕ್ಯ 1ರಿಂದ ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರಗಾಲವಲ್ಲದೆ ಇನ್ನೊಂದು ಬರಗಾಲವು ಕಾನಾನ್ ದೇಶಕ್ಕೆ ಬಂದಿತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಹೌದು, ಅಲ್ಲೊಂದು ಬರಗಾಲ ಬಂತು. ಮತ್ತು ಬರಗಾಲದಲ್ಲಿ ಯಾವಾಗಲೂ ಜನರು ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಾರೆ. ಬರಗಾಲದ ಹಸಿವು, ನೀರಿನ ಕೊರತೆ ಹಾಗೂ ಬೇರೆ ಅಗತ್ಯಗಳಿಗೆ ಜನರನ್ನು ತಾವಿದ್ದ ಸ್ಥಳದಿಂದ ವಲಸೆ ಹೋಗುವಂತೆ ಮಾಡುತ್ತದೆ. ನಾವು ಆ 4 ಕುಷ್ಠರೋಗಿಗಳ ಬಗ್ಗೆ ಕೇಳಿದ್ದೆವು. ಅವರು ನಿರ್ಧರಿಸುತ್ತಾರೆ, ನಾವು ಇಲ್ಲೇ ಕೂತರೂ ಸಾಯುತ್ತೇವೆ, ವೈರಿಯ ಪಾಳೆಯದೊಳಗೆ ಹೋದರೂ ಅವರು ಕೊಲ್ಲುತ್ತಾರೆ, ಆದರೂ ಪರವಾಗಿಲ್ಲ, ಇಲ್ಲಿಂದ ಮುಂದೆ ಚಲಿಸುವ ಎಂದು ಪಾಸ್ಟರ್ ರಾಜೇಶ್ ಅವರು ಹೇಳಿದರು. ಅವರು ಹೇಳಿದ ಬಗ್ಗೆ ನಾವು ಕೇಳಿದೆವು. ಈ ಬರಗಾಲವು ಹೊಸತೇನಲ್ಲ, ಅಬ್ರಹಾಮನ ಕಾಲದಲ್ಲಿಯೂ ಬಂದಿತ್ತು ಹಾಗೂ ಅಬ್ರಹಾಮನು ಈ ಬರಗಾಲದ ಅನುಭವವನ್ನು ಪಡೆದಿದ್ದಾನೆ. ನಾವು ಮುಂದುವರಿಸುತ್ತಾ ಹೋದರೆ ಆತನ ಮಗ ಇಸಾಕನು ತನ್ನ ಜೀವಿತ ಕಾಲದಲ್ಲಿ ಬರಗಾಲದ ಅನುಭವವನ್ನು ಪಡೆದಿದ್ದಾನೆ. ಈಗಿನ ಕಾಲದಲ್ಲಿ ನಾವು ನೋಡುತ್ತೇವೆ, ಹೌದು, ನಾವು ನೋಡುತ್ತೇವೆ ವಂಶಾವಳಿಯ ಕೆಲವೊಂದು ಮಾದರಿಗಳು ಜನಾಂಗಗಳಲ್ಲಿ ಪುನರಾವರ್ತನೆ ಆಗುವುದನ್ನು. ಅದೇ ಬಂಧನಗಳು, ಅದೇ ಹೋರಾಟಗಳು, ಅದೇ ರೋಗಗಳು ಪ್ರತಿಯೊಂದು ವಂಶಾವಳಿಯಲ್ಲಿ ಪುನಃ ಬಂದು ಬಾಗಿಲನ್ನು ಬಡಿಯುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯ. ಕೆಲವೊಂದು ಮಾದರಿಗಳು ಇಂದು ಮುರಿದು ಬೀಳಲಿವೆ. ಆಮೆನ್. ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ದೇವರು ಇಸಾಕನಲ್ಲಿ ಮಾತಾಡಿ ಹೇಳಿದರು. ಅಲ್ಲಿ ಯೆಹೋವನು ಇಸಾಕನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಹೀಗೆ ನಿನ್ನ ತಂದೆಯಾದ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹೆಚ್ಚಿಸುವೆನು. ನಿನ್ನ ಸಂತತಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು. ಆಮೆನ್. ಆಶೀರ್ವಾದಗಳ ಸುರಿಮಳೆ, ಧಾರಾಳವಾದ ಆಶೀರ್ವಾದಗಳು.
ದೇವರು ಇಸಾಕನ ಮೇಲೆ ಸುರಿಯುತ್ತಾರೆ. ಆದರೆ ಒಂದು ಶರ್ತವಿದೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬಾರದು. ನೀನು ಈ ಬರಗಾಲವನ್ನು ಎದುರಿಸುತ್ತೀಯೆಂದು, ಹೋರಾಟವಿದೆಯೆಂದು ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. ಆದರೆ ಈ ನಾಡಿನಲ್ಲಿಯೇ ನಿನಗೆ ಎಲ್ಲ ಆಶೀರ್ವಾದಗಳನ್ನು ನೀಡುತ್ತೇನೆ. ಆಮೆನ್. ವಾಕ್ಯ 5 ನೋಡುವ. ಏಕೆಂದರೆ ಅಬ್ರಹಾಮನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ವಿಧಿಗಳನ್ನು, ನನ್ನ ಆಜ್ಞೆಗಳನ್ನು, ನನ್ನ ನೇಮಗಳನ್ನು, ನನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆದನು ಎಂದನು. ಆಮೆನ್. ಇಲ್ಲಿ ವಂಶಾವಳಿಯಿಂದ ಬರುವ ಶಾಪಗಳಿಗಿಂತ, ಮಾದರಿಗಳಿಗಿಂತ ಹೆಚ್ಚಾಗಿ ಅಪಾರವಾದ ಆಶೀರ್ವಾದಗಳ ವರ್ಗಾವಣೆ ಆಗುತ್ತದೆ. ಹಾಲೆಲೂಯ. ಹೇಗೆಂದರೆ, ನಿಮ್ಮ ತಂದೆ ಅಥವಾ ತಾತ ಮುತ್ತಾತ ಯಾರಾದರೂ ಒಬ್ಬರು ಯೇಸುವನ್ನು ಹಿಂಬಾಲಿಸಲು ನಿರ್ಧರಿಸಿದ್ದರಿಂದ, ದೇವರ ವಾಕ್ಯಕ್ಕೆ ವಿಧೇಯರಾಗಲು ಬಯಸಿದ್ದರಿಂದ, ಏಕೆಂದರೆ ಅಬ್ರಹಾಮನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ವಿಧಿಗಳನ್ನು, ಆಜ್ಞೆಗಳನ್ನು ಕೈಗೊಂಡಿದ್ದರಿಂದ ನಿನ್ನ ಸಂತತಿಯನ್ನು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹೆಚ್ಚಿಸುವೆನು. ಹಾಲೆಲೂಯ. ಈ ಪ್ರದೇಶವನ್ನು ನಿನ್ನ ಸಂತತಿಗೆ ನೀಡುವೆನು, ಎಲ್ಲ ಆಶೀರ್ವಾದಗಳನ್ನು ನೀಡುವೆನು. ಆಮೆನ್. ಇವತ್ತು ನೀವಿಲ್ಲಿ ಕೂತಿದ್ದೀರಿ, ದೇವರ ವಾಕ್ಯವನ್ನು ಕೇಳುತ್ತೀರಿ. ಆದುದರಿಂದ ನಿಮ್ಮ ಸಂತತಿಯನ್ನು ಬದಲಾಯಿಸುವ ಶಕ್ತಿಯನ್ನು ನೀವು ಹೊಂದಿದ್ದೀರಿ. ಆಮೆನ್. ನಿಮ್ಮ ಸಂತತಿಯ ವಂಶಾವಳಿಯಿಂದ ಬಂದ ಶಾಪಗಳನ್ನು, ಮಾದರಿಗಳನ್ನು, ಹೋರಾಟಗಳನ್ನು ಬದಲಾಯಿಸಲು ಶಕ್ತರಾಗಿದ್ದೀರಿ. ಆಮೆನ್. ನಿಮ್ಮ ಸಂತತಿಯು ಏನನ್ನು ಅನುಭವಿಸಬೇಕೆಂದು ನೀವು ನಿರ್ಧರಿಸಬಹುದು. ಹಾಲೆಲೂಯ. ನಾನೊಂದು ಕಡೆ ಓದಿದ್ದೆ, ನೀವು ಶ್ರೀಮಂತ ಕುಟುಂಬದಿಂದ ಬರದಿರಬಹುದು, ಆದರೆ ಶ್ರೀಮಂತ ಕುಟುಂಬವೊಂದು ನಿಮ್ಮಿಂದ ಉದ್ಭವಿಸಬಹುದೆಂದು. ಆಮೆನ್. ಹಾಲೆಲೂಯ. ನಾವು ಯಾವಾಗಲೂ ಹೀಯಾಳಿಸಿಕೊಳ್ಳುತ್ತಾ ಇರುತ್ತೇವೆ. ನಮ್ಮ ಕೆಟ್ಟದಾದ ಬಾಲ್ಯದ ಬಗ್ಗೆ, ನಮ್ಮ ಶಾಲಾ ದಿನಗಳ ಅಡಚಣೆಗಳ ಬಗ್ಗೆ, ನಮ್ಮ ದುರ್ಬಲ ಹಿರಿಯರ ಬಗ್ಗೆ, ತಪ್ಪಾದ ಮನೆ, ಊರು, ನೆರೆಹೊರೆ, ಅದನ್ನೇ ಹೇಳಿಕೊಳ್ಳುತ್ತಿರುತ್ತೇವೆ. ಇಲ್ಲಿ ಯಾರು ಸಹ ದೈವಿಕ ಮನೆತನದಿಂದ ಬಂದವರಲ್ಲ. ಇಲ್ಲಿದ್ದವರಲ್ಲಿ ನಾವೆಲ್ಲರೂ ಮೊದಲ ತಲೆಮಾರಿನ ವಿಶ್ವಾಸಿಗಳಾಗಿದ್ದೇವೆ. ನಾವು ಮೊದಲ ಬಾರಿಗೆ ಯೇಸುವನ್ನು ರಕ್ಷಕನೆಂದು ಕಂಡುಕೊಂಡವರು. ಇಲ್ಲಿ ಈ ಸಭೆಯಲ್ಲಿ ಜನಿಸಿದ ಮಕ್ಕಳಿಗೆ ನಾನು ಹೇಳುವುದು, ನಿಮ್ಮ ತಂದೆ ತಾಯಿಗಳು ಬೆಲೆಯನ್ನು ತೆತ್ತಿದ್ದಾರೆ. ನೀವು ದೇವರ ವಾಕ್ಯದಂತೆ ಬೆಳೆಯಲು ಸಹಾಯಕರಾಗಿದ್ದಾರೆ. ಹಾಲೆಲೂಯ. ಆಮೆನ್. ನೀವೊಂದು ದೈವಿಕ ಮನೆತನದಿಂದ, ಬೋಧಕರ ಮನೆತನದಿಂದ, ಪ್ಯಾಸ್ಟರ್ ಮನೆತನದಿಂದ ಬರಲಿಲ್ಲವಾದರೆ, ನಿಮ್ಮ ಕುಟುಂಬದಿಂದ ಅಂತಹ ಮಕ್ಕಳು ಜನಿಸುವಂತಾಗಲಿ, ನಿಮ್ಮ ಕುಟುಂಬದಲ್ಲಿ ಅಂತಹ ಮಕ್ಕಳು ಬೆಳೆಯಲಿ. ಆಮೆನ್. ಪ್ಯಾಸ್ಟರ್ ಹೇಳಿದರು, ಸ್ಥಳಾಂತರವು ನಿಮ್ಮ ಸಮಸ್ಯೆಗೆ ಪರಿಹಾರವಲ್ಲ. ಇಸಾಕನು ಸ್ಥಳಾಂತರಗೊಳ್ಳಲು ಬಯಸಿದ, ಬರಗಾಲದಿಂದ ತಪ್ಪಿಸಲು, ಆಶೀರ್ವಾದಗಳನ್ನು ಪಡೆಯಲು. ಹೌದು, ಸ್ಥಳಾಂತರವು ಪರಿಹಾರವಲ್ಲ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಯೇಸುವಿನಿಂದ ಬರುವ ಪ್ರಕಟಣೆಯು ಆ ಪರಿಸ್ಥಿತಿಯ ಉದ್ದೇಶದ ಬಗ್ಗೆ, ಅದು ಅತಿ ಮುಖ್ಯವಾಗಿದೆ. ಆಮೆನ್. ಹೌದು, ಪ್ರಕಟಣೆ. ದೇವರು ನಾನೇನು ಮಾಡಬೇಕೆಂದು ಬಯಸುತ್ತಾರೆ, ದೇವರ ಉದ್ದೇಶವೇನೆಂದು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 37 ವಾಕ್ಯ 1ರಲ್ಲಿ
ಇಲ್ಲಿ ಮೂರನೇ ಜನಾಂಗ, ಮೂರನೇ ಸಂತತಿ. ಯಾಕೋಬನು ತನ್ನ ತಂದೆಯು ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿ ವಾಸವಾಗಿದ್ದನು. ಈ ವಾಕ್ಯವು ನನಗೆ ಯೋಚಿಸುವಂತೆ ಮಾಡಿತು. ಯಾಕೆ ಯಾಕೋಬನು ಈ ದೇಶದಲ್ಲಿ ಅಪರಿಚಿತನಾಗಿದ್ದನು? ದೇವರ ವಾಕ್ಯವು ಹೇಳುತ್ತದೆ, ಇಸಾಕನು ಅಲ್ಲಿ ಬಾವಿಯನ್ನು ತೋಡಿ ತನಗೆ ಬೇಕಾದಷ್ಟು ವಾಸಸ್ಥಳವನ್ನು ಮಾಡಿಕೊಂಡಿದ್ದ. ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟಿದ್ದ. ಇಸಾಕನು ಆ ಬರಗಾಲದ ನಾಡಿನಲ್ಲಿ ಬಿತ್ತಿದ ಮತ್ತು 100 ಪಾಲು ಬೆಳೆಯನ್ನು ಪಡೆದು ಅಭಿವೃದ್ಧಿ ಹೊಂದಿದ. ಮಾತ್ರವಲ್ಲ, ಅತಿಯಾಗಿ ಅಭಿವೃದ್ಧಿ ಹೊಂದಿದ. ಆಮೇನ್. ಆ ನಾಡಿನಲ್ಲಿ ತನ್ನ ಮುದ್ರೆಯನ್ನು ಹೊಂದಿದ್ದ. ಆದರೂ ಬೈಬಲ್ ಹೇಳುತ್ತದೆ, ಅವನ ತಂದೆಯು ಒಬ್ಬ ಅಪರಿಚಿತ ವ್ಯಕ್ತಿಯಾಗಿದ್ದ. ಇಬ್ರಿಯರಿಗೆ ಅಧ್ಯಾಯ 11 ವಾಕ್ಯ 12. ಆದುದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಮರಳಿನಂತೆಯೂ ಅಸಂಖ್ಯವಾದ ಮಕ್ಕಳು ಹುಟ್ಟಿದರು. ಇವರೆಲ್ಲರೂ ವಾಗ್ದಾನಗಳ ಫಲವನ್ನು ಹೊಂದಲಿಲ್ಲ, ಆದರೂ ಅವುಗಳನ್ನು ದೂರದಿಂದ ನೋಡಿ ಮತ್ತು ಉಲ್ಲಾಸದೊಡನೆ ಸ್ವೀಕರಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳೂ ಆಗಿದ್ದವೆಂದು ಒಪ್ಪಿಕೊಂಡರು. ಆಮೆನ್. ಇಸಾಕನು ಅಪಾರ ಸಂಪತ್ತನ್ನು ಸಂಪಾದಿಸಿದ್ದ. ಆತನು ಅಲ್ಲಿ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿದ್ದ. ಆ ದೇಶದಲ್ಲಿ ಅವನಿಗೆ ಒಂದು ಸ್ಥಾನವಿತ್ತು. ಜನರು ಅವನ್ಯಾರೆಂದು ತಿಳಿದಿದ್ದರು. ಆದರೂ ಅವರು ತಮ್ಮನ್ನೇ ಪರದೇಶದವರು, ಪ್ರವಾಸಿಗಳೆಂದು ತಿಳಿದಿದ್ದರು. ಅವರು ಆ ನಾಡಿನ ದೇವರು ನೀಡಿದ ವಸ್ತುಗಳಿಗೆ ಹೊಂದಿಕೊಂಡಿರಲಿಲ್ಲ, ಅಂಟಿಕೊಂಡಿರಲಿಲ್ಲ. ತಮ್ಮ ಜೀವನದಲ್ಲಿ ಗಳಿಸಿದವುಗಳಿಗೆ ಅವರು ಅಂಟಿಕೊಂಡಿರಲಿಲ್ಲ. ಅವರ ವಿಶ್ವಾಸ, ಸಂತೋಷ ಅವುಗಳಲ್ಲಿ ಇರಲಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾದವುಗಳಲ್ಲಿ, ಶಾಶ್ವತವಾದವುಗಳಲ್ಲಿತ್ತು. ಆಮೆನ್. ಆದುದರಿಂದ ಅವರು ತಮ್ಮನ್ನೇ ಪರದೇಶಿಗಳು, ಪ್ರವಾಸಿಗಳೆಂದು ಭಾವಿಸಿದ್ದರು. ನೀವು ಯಾವಾಗಲೂ ಯಾಕೋಬನ ಬಗ್ಗೆ ಓದುವಾಗ ಮನಸ್ಸಲ್ಲಿ ತಿಳಿದುಕೊಳ್ಳುತ್ತೀರಿ, ಆತನೊಬ್ಬ ಪ್ರಾಯದ ಮುದುಕನೆಂದು. ಆದಿಕಾಂಡ ಅಧ್ಯಾಯ 46ರಲ್ಲಿ ಪ್ರತ್ಯೇಕವಾಗಿ ಅವನು ಯೋಸೇಫನನ್ನು ಕಳೆದುಕೊಂಡ ಮೇಲೆ ಅವನೊಂದು ಹತಾಶವಾದ ಸ್ಥಿತಿಯಲ್ಲಿದ್ದ. ಅವನಿಗೆ ಜೀವನದಲ್ಲಿ ಹೆಚ್ಚಿನ ಉತ್ಸಾಹವಿರಲಿಲ್ಲ. ಅವನ ಬಗ್ಗೆ ಓದುವಾಗ ಒಬ್ಬ ಮುದುಕ ಸಾಯಲು ತಯಾರಿರುವವ. ನಾನು ನನ್ನ ಮಗನ ಮುಖವನ್ನು ನೋಡಿ ಕಣ್ಣು ಮುಚ್ಚುತ್ತೇನೆ, ಅವನು ಸಾಯಲು ಬದುಕುವವನಂತಿದ್ದ. ಯಾಕೋಬನು ಅಂತಹ ಮನುಷ್ಯನು. ಆದಿಕಾಂಡ ಅಧ್ಯಾಯ 46 ವಾಕ್ಯ 2ರಲ್ಲಿ ದೇವರು ಇಸ್ರಾಯೇಲನಿಗೆ, ಅಂದರೆ ಯಾಕೋಬನಲ್ಲಿ ಅವನು ಪರಿವರ್ತಿತನಾದ ಮೇಲೆ ದೇವರು ಅವನಲ್ಲಿ ಮಾತಾಡುತ್ತಾರೆ. ಆದಿಕಾಂಡ ಅಧ್ಯಾಯ 46 ವಾಕ್ಯ 2-4. ಅಲ್ಲಿ ದೇವರು ರಾತ್ರಿಯ ದರ್ಶನದಲ್ಲಿ ಇಸ್ರಾಯೇಲನಿಗೆ, ಯಾಕೋಬನೇ, ಯಾಕೋಬನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಎಂದನು. ಆತನು ಅವನಿಗೆ, ನಾನೇ ದೇವರು, ನಿನ್ನ ತಂದೆಯ ದೇವರು ನಾನೇ. ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉಂಟಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು. ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ಪುನಃ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ, ನಿನ್ನ ಮರಣದ ಸಮಯದಲ್ಲಿ ಯೋಸೇಫನು ನಿನ್ನೊಂದಿಗಿದ್ದು ಸಂತೈಸುವನು ಎಂದು ಹೇಳಿದನು. ಇಲ್ಲಿ ಯಾಕೋಬನು ದೇವರ ವಾಕ್ಯವನ್ನು ಸ್ವೀಕರಿಸುವಾಗ ಅವನಿಗೆ 130 ವರ್ಷ. ಹೌದು, ಅವನಿಗೆ 130 ವರ್ಷ ಪ್ರಾಯವಾಗಿರುತ್ತದೆ. ಅವನು ಸಮಾಧಿಗೆ ಹತ್ತಿರವಾಗಿದ್ದ.
ಆವಾಗ ದೇವರು ಅವನಿಗೆ ವಲಸೆ ಹೋಗಲು ಹೇಳುತ್ತಾರೆ. ಹೌದು, ಪುನಃ ಬರಗಾಲದ ಕಾರಣದಿಂದಾಗಿ ಅವನಿಗೆ ಅಲ್ಲಿಂದ ವಲಸೆ ಹೋಗಲು ದೇವರು ಹೇಳುತ್ತಾರೆ. ಇಸಾಕನಿಗೆ ದೇವರು ಹೇಳುತ್ತಾರೆ, ಅಲ್ಲೇ ಇರು, ಐಗುಪ್ತ ದೇಶಕ್ಕೆ ಹೋಗಬೇಡವೆಂದು. ಅದೇ ದೇವರು ಅವನ ಮಗ ಯಾಕೋಬನಿಗೆ ಹೇಳುತ್ತಾನೆ, 130ನೇ ವರುಷದಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನು, ಸೊಸೆಯಂದಿರನ್ನು, ಮೊಮ್ಮಕ್ಕಳನ್ನು, ನಿನ್ನ ದನ ಕುರಿಗಳನ್ನು ಎಲ್ಲವನ್ನು ತೆಗೆದುಕೊಂಡು ಈ ದೇಶದಿಂದ ಗುಳೆ ಎದ್ದು ಐಗುಪ್ತ ದೇಶಕ್ಕೆ ಹೋಗು. ನಾನಲ್ಲಿ ನಿನ್ನಿಂದ ಒಂದು ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ನಾವು ಯಾವುದರ ಬಗ್ಗೆಯೂ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದೇವರೊಡನೆ ಸಂಭಾಷಣೆಯನ್ನು ನಡೆಸಬೇಕು. ಆದಿಕಾಂಡ ಅಧ್ಯಾಯ 46ರಲ್ಲಿ ವಾಕ್ಯ 1 ಓದುವಾಗ ಅಲ್ಲಿ ಇಸ್ರೇಲ್ ಎಂದು ಬರೆದಿದೆ. ಅಲ್ಲಿ ಇಸ್ರೇಲ್ ಎಂದರೆ ಯಾಕೋಬ. ಅವನು ಬೆರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಅರ್ಪಿಸಿದನು. ಅಲ್ಲಿ ಅವನೊಂದು ಬಲಿಪೀಠವನ್ನು ಕಟ್ಟಿಸಿ ಯಜ್ಞಗಳನ್ನು ಅರ್ಪಿಸಿ ದೇವರಲ್ಲಿ ಪ್ರಾರ್ಥಿಸಿದನು. ದೇವರು ತನ್ನ ವಾಕ್ಯವನ್ನು ಕಳುಹಿಸಿದರು. ಆಮೆನ್. ಯಾಕೋಬನು ಆ ವಾಕ್ಯವನ್ನು ನಿರೀಕ್ಷಿಸಿರಲಿಕ್ಕಿಲ್ಲ. ಹೌದು, ದೇವರ ವಾಕ್ಯವನ್ನು ಕೇಳುವುದು ಒಂದು ವಿಷಯವಾದರೆ ಆ ವಾಕ್ಯವನ್ನು ಸ್ವೀಕರಿಸಿ ಅದಕ್ಕೆ ವಿಧೇಯರಾಗಿ ನಡೆಯುವುದು ಬೇರೊಂದೇ ವಿಷಯ. ಯಾಕೋಬನು ತನ್ನ ಮನೆಯ ವಾತಾವರಣಕ್ಕೆ ಪರಿಚಿತನಾಗಿದ್ದನು, ಹೊಂದಿಕೊಂಡಿದ್ದನು. ಅಲ್ಲಿ ಆತನದೇ ತರಕಾರಿ ತೋಟವಿತ್ತು. ಅದು ಅವನಿಗೆ ಅಭ್ಯಾಸವಾಗಿತ್ತು ಮತ್ತು ಅದನ್ನು ಬಿಟ್ಟು ಹೋಗುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಯಾಕೋಬನು ದೇವರ ವಾಕ್ಯಕ್ಕೆ ವಿಧೇಯನಾದನು. ಆಮೆನ್. ಆದಿಕಾಂಡ ಅಧ್ಯಾಯ 47ರಲ್ಲಿ ನಾವು ಫರೋಹನ ಬಗ್ಗೆ ಓದಿದ್ದೇವೆ. ಆದಿಕಾಂಡ ಅಧ್ಯಾಯ 46 ವಾಕ್ಯ 34ರಲ್ಲಿ ಹೇಳಿದೆ, ಐಗುಪ್ತರಿಗೆ ಪಶುಪಾಲಕರು ಅಸಹ್ಯವಾಗಿದ್ದಾರೆ. ಐಗುಪ್ತದವರು ಕುರುಬರು ಪಶುಪಾಲಕರ ಬಳಿ ನಿಲ್ಲುವುದಿಲ್ಲ. ಆದರೆ ಇಲ್ಲಿ 70 ಮಂದಿ ಕುರುಬ ಜನರ ಗುಂಪು ಐಗುಪ್ತ ದೇಶಕ್ಕೆ ಹೊರಟಿದ್ದಾರೆ ಮತ್ತು ಫರೋಹನಿಗೆ ಹೇಳಿ ಕಳುಹಿಸಿದ್ದಾರೆ, ನಿಮ್ಮ ಸೇವಕರಾದ ನಾವು ಐಗುಪ್ತಕ್ಕೆ ಬರುತ್ತೇವೆ, ಏಕೆಂದರೆ ನಮ್ಮ ದೇಶದಲ್ಲಿ ಭೀಕರ ಬರಗಾಲವಿದೆ. ಆದುದರಿಂದ ನಿಮ್ಮ ಸೇವಕರಾದ ನಾವು ಗೋಷೆನ್ ಸೀಮೆಯಲ್ಲಿ ವಾಸಿಸುತ್ತೇವೆ. ಆಗ ಫರೋಹನು ಯೋಸೇಫನಿಗೆ, ನಿನ್ನ ತಂದೆಯೂ ಅಣ್ಣ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರೆ. ಐಗುಪ್ತ ದೇಶವು ನಿನ್ನ ಮುಂದೆ ಇದೆ. ಅದರೊಳಗೆ ಉತ್ತಮ ಭಾಗದಲ್ಲಿ ನಿನ್ನ ತಂದೆ ನಿನ್ನ ಅಣ್ಣ ತಮ್ಮಂದಿರು ವಾಸ ಮಾಡುವಂತೆ ಮಾಡು. ಅವರು ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಲಿ. ಅವರಲ್ಲಿ ಯಾರಾದರೂ ಸಮರ್ಥರೆಂದು ತಿಳಿದರೆ ಅವರನ್ನು ನನ್ನ ಕುರಿದನ ಮಂದೆಗಳ ಮೇಲ್ವಿಚಾರಣೆಗಾಗಿ ನೇಮಿಸು ಎಂದು ಹೇಳಿದನು. ಇಲ್ಲಿ ಫರೋಹನು ಯೋಸೇಫನಲ್ಲಿ ಒಂದು ವ್ಯವಹಾರಕ್ಕೆ ಕೈಚಾಚುತ್ತಾನೆ. ಕೆಲವೊಮ್ಮೆ ಕೆಲವು ವ್ಯಾಪಾರದ ಒಪ್ಪಂದಗಳು ನಿಮ್ಮ ಕೈತಪ್ಪಿ ಹೋಗುತ್ತವೆ. ಯಾಕೆಂದರೆ ಅದು ಮತ್ತೆ ಬೇರೆ ಕಾರಣಗಳೊಂದಿಗೆ ತಿರುಗಿ ನಿಮ್ಮ ಬಳಿ ಬರುತ್ತವೆ. ಆಮೇನ್. ಆಗ ನೀವಲ್ಲಿ ಕೈಕುಲುಕಿ ಒಪ್ಪಂದ ಮಾಡುತ್ತೀರಿ. ಐಗುಪ್ತ ದೇಶದ ಅರಸನಾದ ಫರೋಹನು ಯೋಸೇಫನೊಂದಿಗೆ ಒಪ್ಪಂದ ಮಾಡುತ್ತಾನೆ. ನಿನ್ನ ತಂದೆ ಮತ್ತು ಅಣ್ಣ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರೆ. ಅದರೊಳಗೆ ಉತ್ತಮ ಭಾಗದಲ್ಲಿ ಅವರು ವಾಸ ಮಾಡುವಂತೆ ಮಾಡು. ನನ್ನ ನಾಡನ್ನು ಅವರಿಗಾಗಿ ತೆರೆದಿಡುತ್ತೇನೆ ಮತ್ತು ನಿನ್ನ ಜನರು
ನನ್ನ ಕುರಿದನ ಮಂದೆಗಳ ಮೇಲ್ವಿಚಾರಕರಾಗಲಿ. ಆಮೇನ್. ಆದಿಕಾಂಡ ಅಧ್ಯಾಯ 47 ವಾಕ್ಯ 7. ಈ ವಾಕ್ಯವು ತುಂಬ ಆಸಕ್ತಿಯುಳ್ಳದಾಗಿದೆ. ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರೆದುಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು. ಆಮೇನ್. ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು. ಇದೇನಿದು? ಇಲ್ಲಿ ನಿಜವಾಗಿಯೂ ಯಾಕೋಬನು ಆಶೀರ್ವದಿಸಲ್ಪಟ್ಟವನು. ಆ ದೇಶದ ಎಲ್ಲ ಒಳ್ಳೆಯದನ್ನು ಯಾಕೋಬನು ಪಡೆದಿದ್ದಾನೆ. ಇಲ್ಲಿ ನೋಡಿದರೆ ಆತ್ಮಿಕ ದರ್ಜೆಯಲ್ಲಿ ಯಾಕೋಬನು ಎಷ್ಟು ಎತ್ತರದಲ್ಲಿದ್ದಾನೆಂದು ತಿಳಿಸುತ್ತದೆ. ಆಮೇನ್. ಆದುದರಿಂದ ಯಾಕೋಬನು ಫರೋಹನನ್ನು ಆಶೀರ್ವದಿಸುತ್ತಾನೆ. ಹಾಲೆಲೂಯ. ವಾಕ್ಯ 11 ಓದುವ. ಫರೋಹನ ಅಪ್ಪಣೆಯ ಮೇರೆಗೆ ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದರಿಗೂ ಐಗುಪ್ತ ದೇಶದಲ್ಲಿ ವಾಸ ಮಾಡಲು ಉತ್ತಮವಾಗಿದ್ದ ರಮ್ಸೇಸ್ ಪ್ರದೇಶದಲ್ಲಿ ಸ್ವತ್ತುಕೊಟ್ಟನು. ಹೌದು, ಯೋಸೇಫನು ಯಾಕೋಬನಿಗೆ ಉತ್ತಮ ಸ್ಥಳದಲ್ಲಿಟ್ಟನು. ದೇವರಿಗೆ ತಿಳಿದಿದೆ ನಿಮ್ಮನ್ನು ಯಾವ ಸ್ಥಳದಲ್ಲಿಡಬೇಕೆಂದು, ಎಂತಹ ಸನ್ನಿವೇಶದಲ್ಲಿಡಬೇಕೆಂದು. ನೀವು ಎಲ್ಲಿ ಕಲಿಯಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಯಾರನ್ನು ಮದುವೆಯಾಗಬೇಕು, ಎಲ್ಲಿ ಜಾಗವನ್ನು ಖರೀದಿಸಬೇಕು, ಎಲ್ಲಿ ಮನೆಯನ್ನು ಕಟ್ಟಬೇಕು, ಯಾವ ವಾಹನವನ್ನು ತೆಗೆದುಕೊಳ್ಳಬೇಕು. ಹೌದು, ದೇವರು ನಿಮ್ಮನ್ನು ಉತ್ತಮ ಸ್ಥಳದಲ್ಲಿಡಲಿ. ಆಮೇನ್. ಯೋಸೇಫನು ಇಲ್ಲಿ ಯಾಕೋಬನನ್ನು ನಿರ್ದಿಷ್ಟ ಸ್ಥಾನಕ್ಕೆ ಮುಟ್ಟುವಂತೆ ಮಾಡುವ ಸಹಾಯಕ ಮಾತ್ರ. ಆದರೆ ದೇವರು ನಿಜವಾದ ನಿಯೋಜಕರು. ಯಾಕೋಬನನ್ನು ದೇಶದ ಉತ್ತಮವಾದ ಭಾಗದಲ್ಲಿಡಲು. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 47 ವಾಕ್ಯ 13. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇಶದಲ್ಲಿ ತಿನ್ನಲು ಆಹಾರವಿರಲಿಲ್ಲ. ಐಗುಪ್ತ ದೇಶದಲ್ಲೂ ಕಾನಾನ್ ದೇಶದಲ್ಲೂ. ನಾವಿಲ್ಲಿ ಹಣಕಾಸಿನ ಸ್ಥಿತಿಯ ಮಹತ್ವದ ತಿರುವಿಗೆ ಬರುತ್ತಾ ಇದ್ದೇವೆ. ಯಾರೆಲ್ಲ ಅದಕ್ಕಾಗಿ ಆಮೇನ್ ಹೇಳುತ್ತೀರಿ? ಈ ವರ್ಷ ನಾನು ನನ್ನ ಹಣಕಾಸಿನ ಸ್ಥಿತಿಯ ಮಹತ್ವದ ತಿರುವನ್ನು ಪಡೆಯುತ್ತೇನೆ. ಆಮೇನ್. ಹೌದು, ಇದೆಲ್ಲ ಯಾಕೆ ಇಲ್ಲಿ ಬರೆಯಲ್ಪಟ್ಟಿದೆ? ಯಾಕೆಂದರೆ ನಾವು ಕಲಿಯಲು. ಯೋಸೇಫನು ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಎಲ್ಲ ಹಣವನ್ನು ಕೂಡಿಸಿಕೊಂಡನು ಮತ್ತು ಫರೋಹನ ಬೊಕ್ಕಸದೊಳಗೆ ತುಂಬಿದನು. ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಹಣವೆಲ್ಲ ಮುಗಿದು ಹೋಯಿತು. ಮುಗಿದು ಹೋದ ನಂತರ ದೇವರ ವಾಕ್ಯ ಹೇಳುತ್ತದೆ, ಹಣವೆಲ್ಲ ಮುಗಿದು ಹೋಯಿತು. ನಂತರ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು, ನಮ್ಮ ಹಣವೆಲ್ಲ ಮುಗಿದು ಹೋಯಿತು, ನೀನು ನಮಗೆ ಆಹಾರವನ್ನು ಕೊಡಬೇಕು, ನಾವು ನಿನ್ನ ಮುಂದೆ ಸತ್ತರೆ ಪ್ರಯೋಜನವೇನು ಎಂದು ಹೇಳಿದರು. ಪ್ರಪಂಚದ ಎಲ್ಲ ವ್ಯವಸ್ಥೆಯು ಮುರಿದು ಬಿದ್ದ ಮೇಲೆ ಜನರು ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಮಾತಾಡಲು, ಹಣದ ಮೌಲ್ಯ, ರೂಪಾಯಿಯ ಮೌಲ್ಯವು ಬಿದ್ದಾಗ ಪ್ರಪಂಚವು ಬಯಸುವ ಮುಖ್ಯವಾದ ವಿಷಯವು ದೇವರ ಮಕ್ಕಳಲ್ಲಿರಬೇಕು. ಆಮೇನ್. ಹೌದು, ಪ್ರಪಂಚವು ಬಯಸುವ ಮುಖ್ಯವಾದ ವಿಷಯವು ದೇವರ ಮಕ್ಕಳಲ್ಲಿರಬೇಕು. ಹಣವೆಲ್ಲ ಮುಗಿದರೂ ಯೋಸೇಫನ ಬಳಿಯಲ್ಲಿ ಆಹಾರ ಇತ್ತು. ಎಲ್ಲರೂ ಯೋಸೇಫನಲ್ಲಿ ಬಂದು ಹೇಳಿದರು, ನಮ್ಮಲ್ಲಿ ಹಣವು ಮುಗಿದು ಹೋಯಿತು, ಈಗ ನಮ್ಮಲ್ಲಿ ಕುರಿದನಗಳು ಮಾತ್ರ ಇವೆ. ಅದು ಯೋಸೇಫನಿಗೆ ಹೆಚ್ಚಿನ ಆಸ್ತಿಪಾಸ್ತಿ. ಅವರು ತಮ್ಮ ಕುರಿದನಗಳನ್ನು ಯೋಸೇಫನ ಬಳಿಗೆ ತೆಗೆದುಕೊಂಡು ಬರಲು ಅವನು
ಅವರ ಕುದುರೆಗಳನ್ನು, ಕುರಿದನಗಳನ್ನು, ಕತ್ತೆಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನು ಕೊಟ್ಟನು. ಹೌದು, ಪುನಃ ಆಹಾರವು ಮುಗಿದು ಹೋಯಿತು. ಅವರೆಲ್ಲರೂ ಯೋಸೇಫನ ಬಳಿಗೆ ಬಂದು ಹೇಳಿದರು, ಈಗ ನಮ್ಮಲ್ಲಿ ಉಳಿದಿರುವುದು ನಮ್ಮ ಭೂಮಿ ಮಾತ್ರ. ಅಲ್ಲಿ ಯೋಸೇಫನು ರಿಯಲ್ ಎಸ್ಟೇಟಿನ ದೊಡ್ಡ ಡಾನ್ ಆದ. ಅವನು ಐಗುಪ್ತ ದೇಶದ ಮತ್ತು ಕಾನಾನ್ ದೇಶದ ಎಲ್ಲ ಭೂಮಿಯನ್ನು ಕೊಂಡುಕೊಂಡನು. ನಂತರ ಏನಾಯಿತು? ಅವರು ಪುನಃ ಬಂದು ಹೇಳಿದರು, ನಮ್ಮ ಹಣವು ಮುಗಿದು ಹೋಯಿತು, ದನಕರುಗಳು ನಿಮ್ಮ ವಶವಾದವು, ಭೂಮಿಯು ಫರೋಹನ ವಶವಾಯಿತು. ಈಗ ನಮ್ಮಲ್ಲಿರುವುದು ನಮ್ಮ ದೇಹಗಳು ಮಾತ್ರ. ನಾವು ನಿಮಗಾಗಿ ಗುಲಾಮರಾಗಿ ದುಡಿಯುತ್ತೇವೆ ಎಂದರು. ಈಗ ಈ ಎಲ್ಲ ಜನರು ಫರೋಹನ ದಾಸರಾದರು. ಆಮೇನ್. ಯೋಸೇಫನು ಬರಗಾಲದ ಸಮಯದಲ್ಲಿ, ಸುಖ ಸಂಪತ್ತು ಧಾರಾಳವಾಗಿರುವ ಸಮಯದಲ್ಲಿ ಅಲ್ಲ, ಆದರೆ ಬರಗಾಲದಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದನು. ಹೇಗೆಂದರೆ ದೇವರು ಕೊಟ್ಟ ಜ್ಞಾನದಿಂದ ಅದೆಲ್ಲವನ್ನು ಗಳಿಸಿದನು. ಹಾಲೆಲೂಯ. ಯಾರೆಲ್ಲ ದೇವರ ವಾಕ್ಯದಿಂದ ಆಶೀರ್ವದಿಸಲ್ಪಟ್ಟಿರಿ? ಆಮೇನ್. ದೇವರ ವಾಕ್ಯದಲ್ಲಿ ಅಭಿಷೇಕವಿದೆ. ವಿಶ್ವಾಸದಿಂದ ಸ್ವೀಕರಿಸಿ ಮತ್ತು ಅದು ಹೇಗೆ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿದುಕೊಳ್ಳಿ. ಅದು ಮಹತ್ವದ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತದೆ. ಆಮೇನ್. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 50ರಲ್ಲಿ ಯೋಸೇಫನು ಐಗುಪ್ತ ದೇಶದ ಯಶಸ್ಸಿಗೆ ಮುಖ್ಯ ಕಾರಣಕರ್ತನು. ಅವನು ಸಾಯುವಾಗ ಅವನ 3ನೇ ಸಂತತಿಯನ್ನು ನೋಡುತ್ತಾನೆ. ಅವನು ಅವನ ಜೀವನದಲ್ಲಿ ಅತಿ ಶ್ರೇಷ್ಠವಾದುದನ್ನು ಪಡೆದಿದ್ದಾನೆ. ಉತ್ತಮವಾದ ಸ್ಥಳ, ಒಳ್ಳೆಯ ಆಕರ್ಷವಾದ ಬಂಗಲೆಗಳು, ಆ ದೇಶದಲ್ಲಿ ಉತ್ತಮವಾದ ಸ್ಥಾನಮಾನ ಮತ್ತು ಅಧಿಕಾರವನ್ನು ಹೊಂದಿದ್ದ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸುವನು ಮತ್ತು ನಿಮ್ಮನ್ನು ಈ ದೇಶದಿಂದ ಹೊರಗೆ ತರುವನು. ಆ ದೇಶದಿಂದ ಯಾರು ಹೊರಗೆ ಬರಲು ಬಯಸುತ್ತಾರೆ? ಹೌದು, ನಿಮ್ಮಲ್ಲಿ ಎಲ್ಲ ಐಷಾರಾಮಿ ಜೀವನವಿರುವಾಗ, ಎಲ್ಲ ಸ್ಥಾನಮಾನವಿರುವಾಗ, ಜನರಿಂದ ಗೌರವ ಮಾನ ಮರ್ಯಾದೆ ಸಿಗುವಾಗ. ಇಲ್ಲಿ ಯೋಸೇಫನು ಭವಿಷ್ಯತ್ತನ್ನು ನೋಡಿ ಪ್ರವಾದಿಸುತ್ತಾನೆ. ಐಗುಪ್ತ ದೇಶದಲ್ಲಿ ಪ್ರತಿಯೊಂದನ್ನು ಅವನು ಸಂಪಾದಿಸಿದ್ದು, ಎಲ್ಲ ಧನ ಸಂಪತ್ತು ಐಶ್ವರ್ಯಗಳು ಅವನ ದುಡಿಮೆಯ ಫಲವಾಗಿದೆ. ಆದರೆ ಅದನ್ನೆಲ್ಲ ಅವನು ಹಾದು ಹೋಗುತ್ತಾನೆ ಮತ್ತು ಇಸ್ರಾಯೇಲರಲ್ಲಿ ದೇವರು ಏನನ್ನು ಆಶಿಸುತ್ತಾರೆ ಅದನ್ನು ನೋಡುತ್ತಾನೆ. ಇಸ್ರಾಯೇಲರಲ್ಲಿ ದೇವರ ಮಹತ್ವದ ಉದ್ದೇಶವೇನು ಅದನ್ನು ನೋಡಿ ಅದಕ್ಕೆ ಸರಿಯಾಗಿ ಪ್ರವಾದಿಸುತ್ತಾನೆ. ದೇವರು ಖಂಡಿತವಾಗಿಯೂ ನಿಮ್ಮನ್ನು ಭೇಟಿ ಮಾಡುತ್ತಾರೆ ಮತ್ತು ಈ ದೇಶದಿಂದ ಹೊರಗೆ ತರುತ್ತಾರೆ. ಹಾಲೆಲೂಯ. ಆ ದೇಶವು ಅಬ್ರಹಾಮ, ಇಸಾಕ ಮತ್ತು ಯಾಕೋಬನಿಗೆ ವಾಗ್ದಾನದ ಮೂಲಕ ನೀಡಿದ ಪ್ರದೇಶ. ಆಮೇನ್. ಹೌದು, ಅವರ ಗಮನ ಎಲ್ಲಿದೆ ನೋಡಿರಿ. ಅವರ ಗಮನವು ಶಾಶ್ವತ ಲೋಕ, ಪರಲೋಕದ ಕಡೆಗೆ ಇದೆ. ನಾವು ನೋಡದ ವಿಷಯಗಳಲ್ಲಿ ಅವರ ದೃಷ್ಟಿಯು ನೆಟ್ಟಿದೆ. ಆಮೇನ್. ವಿಮೋಚನ ಕಾಂಡ 1ರಲ್ಲಿ ಇಲ್ಲಿಗೆ ಸಾಧಾರಣವಾಗಿ 430 ವರ್ಷಗಳು ಕಳೆದವು. ಈ ಕಾಲದಲ್ಲಿ ಯೋಸೇಫನು ಮರಣ ಹೊಂದಿದ್ದನು ಮತ್ತು ತರುವಾಯ ಯೋಸೇಫನನ್ನು ಅರಿಯದ ಹೊಸ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದ. ಈಗ ಎಲ್ಲ ವಿಷಯಗಳು ಬದಲಾದವು. ಇಸ್ರಾಯೇಲರ ಪರವಾಗಿದ್ದ ಮನೋಭಾವವು
ಬದಲಾಯಿತು. ಇಲ್ಲಿ ನಮಗೆ ದೃಶ್ಯವು ತುಂಬ ಕೆಟ್ಟದಾಗಿ ಕಂಡರೂ ದೇವರು ಆ ದೃಶ್ಯದ ಹಿಂದೆ ಕೆಲಸ ಮಾಡುತ್ತಾ ಇರುತ್ತಾರೆ, ಸರಿಯಲ್ಲವೇ? ಅದೇ ರೀತಿ ನಿಮ್ಮ ಕೆಟ್ಟ ಸಮಯದಲ್ಲಿ ದೇವರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿರುತ್ತಾರೆ. ಫರೋಹನು ಇಸ್ರಾಯೇಲರಿಂದ ಹೆಚ್ಚಿನ ಕೆಲಸವನ್ನು ಮಾಡಿಸುವುದು, ಹುಲ್ಲನ್ನು ನೀಡದೆ ಹೆಚ್ಚಿನ ಇಟ್ಟಿಗೆಗಳನ್ನು ಮಾಡಿಸುವುದು, ಎಲ್ಲ ಕೆಲಸಗಳನ್ನು ಕಠಿಣಗೊಳಿಸುವುದು ಕೇವಲ ಯಾಕೆಂದರೆ ಈ ಫರೋಹನು ಹೊಸ ಅರಸ ಯೋಸೇಫನ ಬಗ್ಗೆ ಏನೂ ತಿಳಿಯದವ. ವಿಮೋಚನಕಾಂಡ ಅಧ್ಯಾಯ 1 ವಾಕ್ಯ 9 ಮತ್ತು 10. ಅರಸನು ತನ್ನ ಜನರಿಗೆ, ಇಸ್ರಾಯೇಲರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮತ್ತು ನಮಗಿಂತ ಬಹಳ ಬಲಶಾಲಿಗಳು ಆಗಿದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಸೇರಿಕೊಂಡು ನಮಗೆ ವಿರುದ್ಧವಾಗಿ ಹೋರಾಡಿ ದೇಶವನ್ನು ಬಿಟ್ಟು ಹೋದರು. ಆದ್ದರಿಂದ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗದಂತೆ ನಾವು ಉಪಾಯ ಮಾಡೋಣ ಎಂದರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅರಸನು ತನ್ನ ಜನರಿಗೆ, ಇಸ್ರಾಯೇಲರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮತ್ತು ನಮಗಿಂತ ಬಹಳ ಬಲಶಾಲಿಗಳೂ ಆಗಿದ್ದಾರೆ. ನೋಡಿರಿ, ಅದೇ ಒಂದು ಕಾರಣದಿಂದ ಫರೋಹನು ಬೆದರಿದನು. ಇಸ್ರೇಲ್ ಜನರ ಬೆಳವಣಿಗೆಯನ್ನು ಅವನು ನಿಲ್ಲಿಸಲು ಇಚ್ಛಿಸುತ್ತಾನೆ. 70 ಜನರು ಐಗುಪ್ತ ದೇಶಕ್ಕೆ ಬಂದಿದ್ದರು. ಅವರಲ್ಲಿ ಬಹು ಸಂಖ್ಯೆಯಲ್ಲಿ ಬೆಳೆದರು. ಐಗುಪ್ತ ದೇಶವು ಅವರ ಗರ್ಭಧಾರಣೆಯ ಸ್ಥಳವಾಗಿತ್ತು. ಅವರಲ್ಲಿ ಬೆಳೆದು 2 ರಿಂದ 3 ಮಿಲಿಯದಷ್ಟು ಜನಸಂಖ್ಯೆಯಾದರು ಮತ್ತು ಒಂದು ದೇಶವಾಗಿ ಅಲ್ಲಿಂದ ಹೊರಗೆ ಬರಲು ತಯಾರಾಗಿದ್ದರು. ಹಾಲೆಲೂಯ! ಮತ್ತು ದೇವರು ಆ ನಾಡಿನಿಂದ ಅವರನ್ನು ಹೊರಗೆ ತರಲು ಯೋಜನೆಯನ್ನು ಹಾಕುತ್ತಾ ಇದ್ದರು. ಆಮೆನ್. ನೀವು ಆತ್ಮಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಕೆಳಮಟ್ಟದ ಸ್ಥಾನದಲ್ಲಿದ್ದರೆ ನೀವು ಹೋರಾಡಬೇಕಾದ ಯಾವ ಅವಶ್ಯಕತೆಯೂ ಇರುವುದಿಲ್ಲ. ಶತ್ರುವು ಕ್ಷೋಭೆಗೊಳ್ಳುವುದು ನೀವು ಎತ್ತರಕ್ಕೆ ಏರಿ ಹೋಗುವಾಗ ಮಾತ್ರ. ನೀವು ಅವನ ಅಡಿಯಾಳಾಗಿರುವವರೆಗೆ ನೀವು ಸಮಾಧಾನದಿಂದ ಇರುವಂತೆ ನೋಡುತ್ತಾನೆ. ಹೌದು, ಅವನು ನಿಮ್ಮ ಜೊತೆ ಹೋರಾಟಕ್ಕೆ ಬರುವುದಿಲ್ಲ, ಯಾಕೆಂದರೆ ನೀವು ಅವನಿಗೆ ಬೆದರಿಕೆಯನ್ನು ಒಡ್ಡುವುದಿಲ್ಲ, ಸವಾಲನ್ನು ಎಸೆಯುವುದಿಲ್ಲ. ಆಮೇನ್. ಆದರೆ ಯಾವಾಗ ನೀವು ಎತ್ತರಕ್ಕೆ ಏರಲು ಬಯಸುತ್ತೀರಿ, ನಾನು ಪ್ರಾರ್ಥಿಸುತ್ತೇನೆ, ಉಪವಾಸ ಮಾಡುತ್ತೇನೆ, ದೇವರನ್ನು ಹುಡುಕುತ್ತೇನೆ, ಆತನನ್ನೇ ನನ್ನ ಆಶ್ರಯ ದುರ್ಗವಾಗಿಡುತ್ತೇನೆ ಎಂದು ನಿರ್ಧರಿಸುವಾಗ ವೈರಿಯು ಬರುತ್ತಾನೆ. ಅವನಿಗೆ ಬೆದರಿಕೆ, ಸವಾಲು ಬರುತ್ತವೆ ನಿಮ್ಮ ಈ ಎದ್ದೇಳುವಿಕೆಯಿಂದ. ಆಮೇನ್. ಆದರೆ ನಿಮ್ಮ ಆ ಕ್ಷಣಗಳನ್ನು, ಆ ವೇಗವನ್ನು ಬಿಟ್ಟು ಬಿಡಬೇಡಿರಿ. ಯಾರೋ ಮೂರ್ಖ ಏನೋ ಹೇಳಿದನೆಂದು ನಿಮ್ಮ ಆ ಕ್ಷಣಗಳನ್ನು ಬಿಟ್ಟು ಬಿಡಬೇಡಿರಿ. ಈ ಎಲ್ಲ ದೃಶ್ಯಾವಳಿಯಲ್ಲಿ ಹಾದು ಹೋಗುವಾಗ ಮೋಸೆಯು ಈ ಭೂಮಿಗೆ ಬರುತ್ತಾನೆ. ಸೈತಾನನು ಎಲ್ಲ ಕಾರ್ಯಗಳ ಮುಖಾಂತರ ತಡೆ ಒಡ್ಡಿದರೂ ಮನುಷ್ಯನಿಂದ ಕಲ್ಪಿಸಲು ಆಗದ ರೀತಿಯಲ್ಲಿ ದೇವರು ಮೋಸೆಯನ್ನು ಕಾಪಾಡುತ್ತಾರೆ. ಯಾರಿಗೆ ತಿಳಿದಿತ್ತು? ಮಗು ಮೋಸೆಯನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಮೊಸಳೆಗಳಿರುವ ನೈಲ್ ನದಿಯಲ್ಲಿ ಬಿಡಲು. ಆದರೆ ನಮ್ಮ ದೇವರ ಕಲ್ಪನೆಯು ಮನುಷ್ಯನ ಎಲ್ಲ ಬುದ್ಧಿಶಕ್ತಿಯನ್ನು ಮೀರಿ ತಾನು ಉದ್ದೇಶಿಸಿದ ಕಾರ್ಯವನ್ನು ಸಫಲಗೊಳಿಸಲು ಆತನು ಶಕ್ತನಾಗಿದ್ದಾನೆ. ಆಮೆನ್. ಹಾಲೆಲೂಯ. ಕಲ್ಪಿಸಲು ಅಸಾಧ್ಯವಾದ ದಾರಿಗಳು ರೀತಿಯಲ್ಲಿ ಮಗು ಮೋಸೆಯು ಹುಟ್ಟಿದನು. ಹೋದ ವಾರ ನಾವು ಕೇಳಿದೆವು, ಬಾಲಕ ಸ್ನಾನಿಕ ಯೆಹೋವನನು ಮರುಭೂಮಿಯಲ್ಲಿ ಬೆಳೆದು
ಆತ್ಮದಲ್ಲಿ ಬಲವುಳ್ಳವನಾದನು. ಅವನು ಮನೆಯಲ್ಲಿ ಹಾಲು ಬೂಸ್ಟನ್ನು ಕುಡಿದು ತಂದೆ ತಾಯಿಂದ ಮುದ್ದು ಮಾಡಿ ಬೆಳೆಯಲಿಲ್ಲ. ಅವನು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಮರುಭೂಮಿಯ ಪ್ರದೇಶಗಳಲ್ಲಿದ್ದನು. ಆಮೆನ್. ವಿಮೋಚನಕಾಂಡ ಅಧ್ಯಾಯ 2 ಕೊನೆಯ ವಾಕ್ಯಗಳಲ್ಲಿ ನೋಡಿದರೆ, ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬನ ಸಂಗಡ ಮಾಡಿದ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡನು. ಹೌದು, ಇದಕ್ಕಿಂತ ಮೊದಲು ಎಲ್ಲಿಯೂ ಇಸ್ರಾಯೇಲರು ಬೇಡಿದನ್ನು ಪ್ರಾರ್ಥಿಸಿದನ್ನು ನಾವು ನೋಡುವುದಿಲ್ಲ. ಅದರ ಮೊದಲು ಅವರು ಆ ಬಂಧನದ ಅಸ್ತಿತ್ವವನ್ನು ಒಪ್ಪಿಕೊಂಡಿದ್ದರು. ಜಾಸ್ತಿ ಕೆಲಸವ, ಪರವಾಗಿಲ್ಲ, ಇನ್ನೂ ಜಾಸ್ತಿಯ, ಸರಿ. ಆದರೆ ಆ ಭಾರವು ಅವರಿಂದ ತಡಕೊಳ್ಳಲು ಅಸಾಧ್ಯವಾದ ಮೇಲೆ ದೇವರ ಎದುರಲ್ಲಿ ಗೋಳಾಡಲು ನರಳಾಡಲು ಪ್ರಾರಂಭಿಸಿದರು ಮತ್ತು ಆ ಗೋಳು ದೇವರಿಗೆ ಮುಟ್ಟಿತು. ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬನ ಸಂಗಡ ಮಾಡಿದ ಒಡಂಬಡಿಕೆಯನ್ನು ನೆನಪಿಗೆ ತಂದುಕೊಂಡನು. ದೇವರು ಇಸ್ರಾಯೇಲರನ್ನು ನೋಡಿ ಅವರ ವಿಷಯದಲ್ಲಿ ಕನಿಕರಪಟ್ಟನು. ಹಾಲೆಲೂಯ. ನೋಡಿ, ನೀವು ದೇವರೊಡನೆ ಮಾತಾಡದಿದ್ದರೆ ಅದು ನಿಮಗೆ ಭಾರೀ ವೆಚ್ಚಕ್ಕೆ ಬೀಳುತ್ತದೆ. ಹೌದು, ಕೆಲವೊಮ್ಮೆ ನಮ್ಮ ಆರಾಧನೆಯ ಸಮಯದಲ್ಲಿ, ಪ್ರಾರ್ಥನೆಯ ಸಮಯದಲ್ಲಿ ನಾವು ಬಾಯಿ ತೆರೆದು ದೇವರಲ್ಲಿ ಮಾತಾಡಬೇಕು. ಆದ್ದರಿಂದ ಬೇಗನೆ ಗುಣ ಹೊಂದುವಿರಿ, ಬೇಗನೆ ಬಿಡುಗಡೆ ಸಿಗುತ್ತದೆ, ಬೇಗನೆ ಮಹತ್ವದ ತಿರುವುಗಳನ್ನು ಪಡೆಯುತ್ತೀರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಲು ನೀವು ಸಮಸ್ಯೆಗಳಿಗೋಸ್ಕರ, ತೊಂದರೆ ಅಥವಾ ಬಂಧನಗಳಿಗೋಸ್ಕರ ಕಾಯಬೇಡಿರಿ. ಆಮೆನ್. ಈ ಎಲ್ಲದರ ನಡುವೆ ಮೋಸೆಯು ಮಿದ್ಯಾನರ ನಾಡಿನಲ್ಲಿ ಚೆನ್ನಾಗಿ ನೆಲೆಗೊಂಡಿದ್ದ. ಅಲ್ಲಿಯ ಯಾಜಕನ 7 ಮಂದಿ ಹುಡುಗಿಯರಲ್ಲಿ ಒಬ್ಬಳನ್ನು ಮದುವೆಯಾಗಿದ್ದ, ಮಕ್ಕಳನ್ನು ಪಡೆದಿದ್ದ. ತನ್ನ ಮಾವನ ಮನೆಯ ಕೆಲಸ ಕಾರ್ಯಗಳನ್ನು ನೋಡಿಕೊಂಡಿದ್ದ. ದೇವರ ವಾಕ್ಯ ಹೇಳುತ್ತದೆ, ಅವನ ಮಾವನ ಮನೆಯಲ್ಲಿ ಅವನು ಸಂತುಷ್ಟನಾಗಿದ್ದ. ಆದರೂ ಆ ಸಂತುಷ್ಟಿ ಮತ್ತು ಆರಾಮದ ಜೀವನದಲ್ಲೂ ದೇವರ ವಾಕ್ಯವು ಬಂತು, ಅವನೊಬ್ಬ ವಿಮೋಚಕನೆಂದು. ಹಾಲೆಲೂಯ. ಇಸ್ರೇಲ್ ದೇಶದ ಮೇಲೆ ಇದ್ದ ದೇವರ ಮೌನ ಮುರಿಯಿತು. 430 ವರ್ಷ ಮೋಸೆಯ ಜೀವನದಲ್ಲಿ ದೇವರಿಗಿದ್ದ ಉದ್ದೇಶವು ಬಹಿರಂಗಪಟ್ಟಿತು. ಆಮೆನ್. ವಿಮೋಚನಕಾಂಡ ಅಧ್ಯಾಯ 12 ವಾಕ್ಯ 40. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷ ವಾಸವಾಗಿದ್ದರು. 430 ವರ್ಷಗಳು ಕಳೆದ ನಂತರ ಅದೇ ದಿನದಲ್ಲಿಯೇ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಮೋಸೆಯ ನಾಯಕತ್ವದಲ್ಲಿ ಯೆಹೋವನ ಸೈನ್ಯ, ಅವರು ಐಗುಪ್ತ ದೇಶದ ಗುಲಾಮರಾಗಿದ್ದಿರಬಹುದು. ಅವರಲ್ಲಿ ಬೇಕಾದಷ್ಟು ಬಟ್ಟೆ ಬರೆಯಾಗಲಿ ಪಾದರಕ್ಷೆಗಳಾಗಲಿ ಇಲ್ಲದಿರಬಹುದು. ಅವರ ಕಾರ್ಯನಿರ್ವಾಹಕರು ಅವರನ್ನು ಹೆಸರಿಡಿದು ಕರೆಯದೇ ಇರಬಹುದು. ಓ ಇಲ್ಲಿ ಬಾ, ಏ ಅಲ್ಲಿ ಹೋಗು ಎಂದಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವರನ್ನು ಯೆಹೋವನ ಸೈನ್ಯವೆಂದು. ಆಮೆನ್. ಹಾಲೆಲೂಯ. ಐಗುಪ್ತ ದೇಶದಿಂದ ಹೊರಬಂದರು. ಐಗುಪ್ತ ದೇಶದಿಂದ ವಾಗ್ದಾನದ ನಾಡಿಗೆ ಕೇವಲ 11 ದಿನದ ಪ್ರಯಾಣವಾಗಿತ್ತು. ಆದರೆ ದೇವರು ಅವರನ್ನು
ಆ ದಾರಿಯಿಂದ ತೆಗೆದುಕೊಂಡು ಹೋಗಲಿಲ್ಲ. ಯಾಕೆಂದರೆ ಆ ದಾರಿಯಲ್ಲಿದ್ದ ರಾಕ್ಷಸರು ಮತ್ತು ಯುದ್ಧಕ್ಕೆ ಹೆದರಿ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಹಿಂತಿರುಗಿಯರೆಂದು. ದೇವರ ಒಂದು ಮಹತ್ವದ ಉದ್ದೇಶವೆಂದರೆ ಅವರು ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬಾರದೆಂದು. ಆಮೇನ್. ಅದೇ ರೀತಿ ದೇವರು ಇಂದಿಗೂ ಹೇಳುತ್ತಾರೆ, ಐಗುಪ್ತ ದೇಶಕ್ಕೆ ಹಿಂತಿರುಗಿ ಹೋಗಬೇಡಿರೆಂದು. ಮತ್ತು ಆತನು ಅವರನ್ನು ಮರುಭೂಮಿಯ ಮುಖಾಂತರ ಕರೆದುಕೊಂಡು ಹೋದನು. ಹಾಲೆಲೂಯ. ಹೋದ ವಾರ ಮರುಭೂಮಿ ಮತ್ತು ಅದರ ಅರ್ಥವನ್ನು ತಿಳಿದುಕೊಂಡೆವು. ದೇವರ ಎದುರಲ್ಲಿ ಗೋಳಾಡಿ ನರಳಾಡಿ ಬೇಡಿಕೊಂಡ ಜನರೇ ಈಗ ಮೋಸೆಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಅವನೇ ಅದಕ್ಕೆಲ್ಲ ಕಾರಣನೆಂದು. ಅವರೊಳಗಿದ್ದ ನಿಜರೂಪವು ಹೊರಗೆ ಬರುತ್ತದೆ. ಅಲ್ಲಿ ಎಲ್ಲವೂ ಪರೀಕ್ಷಿಸಲಾಯಿತು. ಅವರು ಹೇಳಿದರು, ಐಗುಪ್ತ ದೇಶದಲ್ಲಿ ಜೀವನವು ಒಳ್ಳೆದಿತ್ತು. ಇಲ್ಲಿ ಯಾರಲ್ಲಿ ಆ ತರಹದ ಮನಸ್ಥಿತಿ ಇದೆ? ನಾನು ರಕ್ಷಣೆ ಹೊಂದುವ ಮೊದಲು ತುಂಬಾ ಚೆನ್ನಾಗಿದ್ದೆ, ಆದರೆ ಈಗ ಎಲ್ಲದಕ್ಕೂ ಹೋರಾಡಬೇಕು, ಸರಿಯಲ್ಲವೇ? ಅವರ ಮನಸ್ಸಲ್ಲಿ ಐಗುಪ್ತ ದೇಶದಲ್ಲಿ ಜೀವನ ಒಳ್ಳೆದಿತ್ತು, ಬೇಕಾದಷ್ಟು ತಿನ್ನಲಿಕ್ಕಿತ್ತು. ಆದರೆ ನಿಜ ಸ್ಥಿತಿಯು ಬೇರೆಯೇ ಆಗಿತ್ತು. ದೇವರ ವಾಕ್ಯ ಹೇಳುತ್ತದೆ, ಧರ್ಮೋಪದೇಶ ಕಾಂಡ ಅಧ್ಯಾಯ 4 ವಾಕ್ಯ 20ರಲ್ಲಿ, ನಿಮ್ಮನ್ನಾದರೂ ಯೆಹೋವನು ತನಗೆ ಸ್ವಂತ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಪೋಯದಲ್ಲಿ ಐಗುಪ್ತದಿಂದ ತಪ್ಪಿಸಿದನು. ಆಮೆನ್. ಹಾಲೆಲೂಯ. ದೇವರು ನಿಮ್ಮನ್ನು ಮೃದುವಾದ ಹಾಸಿಗೆಯಿಂದ ಹೊರಗೆ ತಂದರೆ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪದಿಯಲ್ಲಿದ್ದ ಐಗುಪ್ತ ದೇಶದಿಂದ. ಹಾಲೆಲೂಯ. ಧರ್ಮೋಪದೇಶ ಕಾಂಡ ಅಧ್ಯಾಯ 4 ವಾಕ್ಯ 7ರಲ್ಲಿ ನೋಡುವ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಆಮೆನ್. ನೀವು ದೇವರಿಗೆ ಯಾವ ಕಾರಣಕ್ಕೆ ಮೊರೆ ಇಡುವಿರಿ? ಅದು ದೊಡ್ಡ ಕಾರಣವಾಗಬಹುದು ಅಥವಾ ಅತಿ ಚಿಕ್ಕ ಕಾರಣವಾಗಿರಬಹುದು. ಒಂದು ಚಿಕ್ಕ ಮಗು ಕೇಳಬಹುದು, ದೇವರೇ ನನಗೊಂದು ಲಾಲಿಪಾಪ್ ಕೊಟ್ಟರೆ ಸಾಕು. ಅಥವಾ ನಿಮಗೆ ಕಾರಣವೇ ಇಲ್ಲದಿರಬಹುದು. ಯಾವುದೇ ಕಾರಣಕ್ಕೆ ನೀವು ಆತನಿಗೆ ಮೊರೆ ಇಡಬಹುದು. ಆದರೆ ದೇವರು ನಿಮಗೆ ಸಮೀಪವಿದ್ದ ಹಾಗೆ ಬೇರೆ ಯಾವ ಜನಾಂಗದ ಸಮೀಪವಿದ್ದಾರೆ? ಹಾಲೆಲೂಯ. ಹೌದು, ನಾವು ನೋಡಿದೆವು ಹೇಗೆ ಒಬ್ಬ ತಂದೆಯು ತನ್ನ ಮಗನನ್ನು ಹೊತ್ತುಕೊಂಡು ಹೋಗುವ ಹಾಗೆ ದೇವರು ಅವರನ್ನು ಹೊತ್ತುಕೊಂಡು ತಂದರು. ದೇವರು ಆ ಭಯಂಕರವಾದ ಮರುಭೂಮಿಯಲ್ಲಿ ಅವರನ್ನು ಸುತ್ತುವರಿದು ಯಾವ ದಾರಿಯಲ್ಲಿ ಹೋಗಬೇಕೆಂದು ಅವರಿಗೆ ಸೂಚನೆಗಳನ್ನು ನೀಡಿದ್ದರು. ಆಮೆನ್. ಹಾಲೆಲೂಯ. ಧರ್ಮೋಪದೇಶ ಕಾಂಡ ಅಧ್ಯಾಯ 4 ವಾಕ್ಯ 9. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮತ್ತು ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಆಮೆನ್. ನಾವು ಈ ಜನಾಂಗವು ಬಹುಬೇಗನೆ ಮರೆತು ಬಿಡುವವರು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ. ಆಮೆನ್. ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮತ್ತು ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವರ ವಾಕ್ಯ ಹೇಳುತ್ತದೆ, ಧರ್ಮೋಪದೇಶ ಕಾಂಡ ಅಧ್ಯಾಯ 11 ವಾಕ್ಯ 10ರಲ್ಲಿ,
ನೋಡಿದ ಹಾಗೆ ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಐಗುಪ್ತ ದೇಶವು ಕಬ್ಬಿಣದ ಕುಲುಮೆಯಾಗಿತ್ತು. ಮರುಭೂಮಿಯಲ್ಲಿ ಅವರು ಭಾವಿಸುತ್ತಾರೆ ಅದೊಂದು ಗುಲಾಬಿಯಂತಹ ಸೊಗಸಾದ ಜೀವನವೆಂಬ ಭ್ರಮೆಯಲ್ಲಿದ್ದರು. ನಿಜವಾಗಿ ಅದು ಕಬ್ಬಿಣದ ಕುಲುಮೆಯಾಗಿತ್ತು. ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಆದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳದಿಣ್ಣೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದೊಂದು ನೇರ ಮಾರ್ಗವಲ್ಲ. ಹೌದು, ನೀವು ಹೊರಗೆ ಬಂದ ಮೇಲೆ ಎಲ್ಲವೂ ಅಕಸ್ಮಾತ್ತಾಗಿ ಬದಲಾವಣೆ ಆಗುತ್ತದೆಂದು ನೀವು ಭಾವಿಸಬಹುದು. ಆದರೆ ದೇವರು ಕೆಲವೊಮ್ಮೆ ನಿಮ್ಮನ್ನು ಮರುಭೂಮಿ ಅನುಭವದ ಮುಖಾಂತರ ಹಾದು ಹೋಗುವಂತೆ ಮಾಡುತ್ತಾರೆ. ಹೌದು, ಆದರೂ ಪರವಾಗಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮಗೆ ಕೊಡುವ ದೇಶವು ಹಳ್ಳದಿಣ್ಣೆಗಳಿರುವ ದೇಶ. ಒಮ್ಮೊಮ್ಮೆ ನೀವು ಬೆಟ್ಟದ ಮೇಲೆ ಇರುವಂತೆ ಭಾವಿಸುವಾಗ ನೀವು ಭಾವಿಸುತ್ತೀರಿ ನೀವು ಬೆನ್ಹಿನ್ ನಂತರದವರು ನೀವೇ ಎಂದು. ಹಾಗೆಯೇ ನೀವು ಕೆಳಮಟ್ಟಕ್ಕೆ ಇಳಿಯುವಾಗ ಭಾವಿಸುತ್ತೀರಿ ನೀವು ಹುಳಕ್ಕಿಂತ ಕಡೆಯವರೆಂದು. ಸರಿಯಲ್ಲವೇ? ಇವತ್ತು ಪಾಸ್ಟರ್ ಹೇಳಿದರು, ದೇವರು ತಾನಾಗಿ ನಿಮ್ಮನ್ನು ಪೋಷಿಸುತ್ತಾರೆ. ದೇವರ ಜೊತೆಗಿನ ನಿಮ್ಮ ಗುಪ್ತ ಸ್ಥಳದಲ್ಲಿ ಆತನೇ ನಿಮ್ಮನ್ನು ಪೋಷಿಸುತ್ತಾರೆ. ವರ್ಷದ ಆರಂಭದಿಂದ ಕೊನೆಯವರೆಗೆ ಆತನ ದೃಷ್ಟಿಯು ನಿಮ್ಮ ಮೇಲಿದೆ. ಆಮೆನ್, ಹಾಲೆಲೂಯ. ಆದುದರಿಂದ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹಿಸುತ್ತೇನೆ, ನಿಮ್ಮ ಭೂತಕಾಲದ ಎಲ್ಲ ಕಹಿ ನೆನಪುಗಳನ್ನು, ಕಬ್ಬಿನ ಕುಲುಮೆಯನ್ನು ನೆನಪಿಸಿಕೊಳ್ಳಬೇಡಿರಿ. ದೇವರು ನಿಮ್ಮಿಂದ ದೊಡ್ಡ ಸ್ವತ್ತನ್ನು ಉದ್ಭವಿಸುವಂತೆ ಮಾಡಲಿ. ಆಮೆನ್, ಹಾಲೆಲೂಯ. ಯೇಸುವೇ ಸ್ತೋತ್ರ. ನಮ್ಮ ಹೃದಯದಲ್ಲಿ ಮಾತಾಡಿ ಸ್ವಾಮಿಯೇ. ಬೆಳಗಿನ ಇಬ್ಬನಿಯ ಹಾಗೆ ನಿಮ್ಮ ವಾಕ್ಯವು ನಮ್ಮ ಹೃದಯವನ್ನು ಸೇರಲಿ. ಆಮೆನ್. ದೇವರಿಂದ ನನಗೊಂದು ಆದೇಶವಿದೆ, ದೇವರ ವಾಕ್ಯವನ್ನು ಪ್ರಚುರಪಡಿಸುವುದು. ಆಮೆನ್. ಪರಮಗೀತೆ ಅಧ್ಯಾಯ 3 ವಾಕ್ಯ 6. ವರ್ತಕರು ಮಾರುವ ಸಕಲ ಸುಗಂಧ ತೈಲಗಳಿಂದ, ರಸಗಂಧ, ಸಂಬ್ರಾಣಿ ಧೂಪ ಮುಂತಾದ ದ್ರವ್ಯಗಳಿಂದ ಧೂಮಸ್ತಂಭಗಳೋಪಾದಿಯಲ್ಲಿ ಹೊರಹೊಮ್ಮುತ್ತಿರುವ ಅರಣ್ಯ ಮಾರ್ಗವಾಗಿ ಬರುತ್ತಿರುವ ಈ ಮೆರವಣಿಗೆ ಯಾರದು? ಆಮೆನ್. ಸುಗಂಧ ತೈಲ ಹಳೆ ಒಡಂಬಡಿಕೆಯಲ್ಲಿ ಅಭಿಷೇಕ ತೈಲವನ್ನು ಮಾಡುವಾಗ ಉಪಯೋಗಿಸುವ ಒಂದು ಅಗತ್ಯವಾದ ವಸ್ತು. ದೇವರು ಮೋಸೆಗೆ ಆ ತೈಲವನ್ನು ತಯಾರಿಸಲು ಹೇಳಿದ್ದು. ರಸಗಂಧ ಅದನ್ನು ಧೂಪವನ್ನು ಹಾಕಲು ಉಪಯೋಗಿಸುತ್ತಾರೆ. ಹಾಲೆಲೂಯ. ಸುಗಂಧ ತೈಲವು ಅಭಿಷೇಕಕ್ಕೆ, ರಸಗಂಧವು ಪ್ರಾರ್ಥನೆಗೆ. ಧೂಪವು ಪ್ರಾರ್ಥನೆಯ ಸಂಕೇತವಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಚಿನ್ನದ ಧೂಪಾರತಿಗಳು, ಧೂಪಾರತಿ ಒಂದಲ್ಲ, ಧೂಪಾರತಿಗಳು, ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು, ಧೂಪದಿಂದ ತುಂಬಿದ್ದ. ದೇವರ ವಾಕ್ಯ ಹೇಳುತ್ತದೆ, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿವೆ. ಆಮೆನ್. ಪ್ರತಿ ಸಲ ನಾವು ಪ್ರಾರ್ಥಿಸುವಾಗ ಪರಲೋಕದಲ್ಲಿ ಚಿನ್ನದ ಧೂಪಾರತಿಗಳು ತುಂಬುತ್ತವೆ. ಹಾಲೆಲೂಯ. ಹೌದು, ಚಿನ್ನದ ಆರತಿಗಳು ತುಂಬುತ್ತವೆ. ಆಮೆನ್. ಅದು ನಮಗೆ ಪ್ರಾರ್ಥಿಸಲು ಉತ್ಸಾಹವನ್ನು ತುಂಬಿಸುತ್ತದೆ. ಸುಗಂಧ ತೈಲ ಮತ್ತು ರಸಗಂಧ ಎರಡಕ್ಕೂ ಕೆಲವು ಹೋಲಿಕೆಗಳಿವೆ. ಈ ಎರಡೂ ಮರಗಳು ಬೆಳೆಯುವುದು ಮರುಭೂಮಿಯಲ್ಲಿ.
ಈ ಎರಡೂ ಮರಗಳು ಬರಗಾಲವನ್ನು ಎದುರಿಸುತ್ತವೆ, ವಿಪರೀತ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತವೆ. ಆಮೆನ್. ಈ ಎರಡೂ ಮರಗಳು ಹೇಗೆ ಪ್ರಸಿದ್ಧವಾಗಿವೆ ಎಂದು ನಿಮಗೆ ತಿಳಿದಿದೆಯೇ? ಮರ ಮಾತ್ರವಲ್ಲ, ಅವುಗಳನ್ನು ಕಡಿದು ಅದರಿಂದ ಹೊರಸೂಸುವ ಆ ರಾಳವನ್ನು ಧೂಪಕ್ಕೆ ಉಪಯೋಗಿಸುತ್ತಾರೆ. ಆಮೆನ್. ಆ ಮರದಿಂದ ಹೊರಬರುವ ಆ ರಾಳವು ಪರಿಮಳಯುಕ್ತವಾಗಿರುತ್ತದೆ. ಅದನ್ನು ಔಷಧಕ್ಕೂ ಉಪಯೋಗಿಸುತ್ತಾರೆ. ಹಾಲೆಲೂಯ. ಆಶ್ಚರ್ಯವೆಂದರೆ ಈ ರಸಗಂಧಕ್ಕೆ ಇನ್ನೊಂದು ಹೆಸರು ದುಃಖದ ರಾಳವೆಂದು. ಆ ಮರಕ್ಕೆ ಕಡಿಯುವಾಗ ಆಗುವ ಗಾಯಗಳಿಂದ ಬರುವ ಆ ರಸವು ನೋಡಲು ಮರವು ಕಣ್ಣೀರನ್ನು ಸುರಿಸುವ ಹಾಗೆ ಕಾಣುತ್ತದೆ. ಅಲ್ಲಿಂದ ರಸದ ತುಂತುರುಗಳು ಇಳಿದು ಅದು ಅಲ್ಲೇ ಗಟ್ಟಿಯಾಗುತ್ತದೆ ಮತ್ತು ಅದನ್ನು ಉಪಯೋಗಿಸುತ್ತಾರೆ. ಆಮೆನ್. ಕೀರ್ತನೆ 56 ವಾಕ್ಯ 8. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆಯಲ್ಲ, ಅದರ ವಿಷಯವಾಗಿ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ಆಮೆನ್. ನೀವಿದನ್ನು ನಂಬುತ್ತೀರಾ? ದೇವರು ನಮ್ಮೆಲ್ಲ ಕೂದಲನ್ನು ಎನಿಸಿ ಇಟ್ಟಿದ್ದಾರೆಂದು ನಾವು ಬಲ್ಲೆವು. ದೇವರು ನಮ್ಮ ಅಲೆದಾಡುವಿಕೆಯನ್ನು ಎನಿಸಿ ಇಟ್ಟಿದ್ದಾರೆಂದು ನೀವು ನಂಬುತ್ತೀರಾ? ಹಾಲೆಲೂಯ. ಮರುಭೂಮಿಯಲ್ಲಿ ಅಲೆದಾಡುವ ಎಲ್ಲ ಅಲೆದಾಟವನ್ನು ದೇವರು ಎನಿಸಿಟ್ಟಿದ್ದಾರೆ. ಆಮೆನ್. ನನ್ನ ಕಣ್ಣೀರನ್ನು ಯಾವುದೇ ಒಂದು ಬುದ್ದಲಿಯಲ್ಲಿ ಅಲ್ಲ, ದೇವರ ಬುದ್ದಲಿಯಲ್ಲಿ. ಹಾಲೆಲೂಯ. ಮತ್ತು ಅದು ದೇವರಿಗೆ ಅತ್ಯಮೂಲ್ಯವಾಗಿದೆ. ಆಮೆನ್. ಮರುಭೂಮಿಯಲ್ಲಿರುವುದೆಲ್ಲವೂ ತುಂಡರಿಸುತ್ತದೆ, ಗಾಯಗೊಳಿಸುತ್ತದೆ, ನೋವನ್ನುಂಟು ಮಾಡುತ್ತದೆ. ಅಲ್ಲಿಂದ ಬರುವ ಎಲ್ಲ ದುಃಖವನ್ನು ದೇವರು ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟಿದ್ದಾರೆ. ಆಮೆನ್. ಆ ಸುಗಂಧ ತೈಲವನ್ನು ಅಭಿಷೇಕ ತೈಲವಾಗಿ ಉಪಯೋಗಿಸ್ತಾರೆ. ಆ ಪ್ರತಿಯೊಂದು ಗಾಯಗಳಿಂದಾಗಿ ಬರುವ ದುಃಖವು, ನೋವು ದೇವರ ಮುಂದೆ ಧೂಪವಾಗಿ ಏರುತ್ತದೆ. ಹಾಲೆಲೂಯ. ಆಮೆನ್. ಪರಮಗೀತೆ ಅಧ್ಯಾಯ 8 ವಾಕ್ಯ 5. ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ದೇವರ ವಾಕ್ಯ ಹೇಳುತ್ತದೆ, ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಪುನಃ ಅದೇ ನಿರೂಪಣೆ. ಆದರೆ ಇಲ್ಲಿ ಹೇಳುತ್ತದೆ, ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ನಾನು ರಸಗಂಧ ಮರದ ಫೋಟೋವನ್ನು ನೋಡಿದ್ದೆನು. ಅದರಲ್ಲಿ ಅನೇಕ ಗಾಯಗಳಿದ್ದವು. ಜನರು ಹೇಳುತ್ತಾರೆ, ಬೇರೆ ಮರಗಳಿಗೆ ಹಾಗೆ ಗಾಯ ಮಾಡಿದರೆ ಅವುಗಳು ಉಳಿಯುವುದಿಲ್ಲವೆಂದು. ಆದರೆ ಈ ರಸಗಂಧ ಮರ ಮತ್ತು ಸುಗಂಧ ತೈಲದ ಮರಗಳು ನೀವೆಷ್ಟು ಗಾಯಗೊಳಿಸಿದರೂ ಅವುಗಳು ಬದುಕುತ್ತವೆ. ಒಂದು ಮರವನ್ನು ನಾನು ನೋಡಿದ್ದೆನು. ಅದು ನೋಡಲು ಯೇಸು ಶಿಲುಬೆಯಲ್ಲಿದ್ದಂತೆ ಕಾಣುತ್ತದೆ. 2 ಕೊಂಬೆಗಳು ಮತ್ತು ಅವುಗಳಲ್ಲಿ ಅನೇಕ ಕಡಿದ ಗಾಯಗಳು, ಪೆಟ್ಟುಗಳು ಅದರ ಮೇಲೆ ಇದ್ದವು. ನಮ್ಮ ಯೇಸು ಕ್ರಿಸ್ತನಂತೆ ದೇವರು ಬೇರೊಬ್ಬರಿಲ್ಲ. ಆಮೆನ್. ಆತನ ಅಭಿಷೇಕದಿಂದ ನಾವೆಲ್ಲರೂ ಅಭಿಷೇಕಿಸಲ್ಪಟ್ಟಿದ್ದೇವೆ. ಹಾಲೆಲೂಯ. ನಿಮ್ಮ ಜೀವನದಲ್ಲಿ ನೀವು ಹೊಂದಿರುವ ಅತಿ ಪರಿಮಳಯುಕ್ತ ಸುಗಂಧವು ಅದು ಯೇಸುವಿನಿಂದ ಮಾತ್ರ ಎಂದು ನಾನು ಹೇಳುತ್ತೇನೆ. ನೀವು ಆತನನ್ನು ಹೊರಗಿಕೊಂಡರೆ ಆತನು ತುಂಬ ಸುಗಂಧಭರಿತನು. ಹಾಲೆಲೂಯ. ಆ ಅಭಿಷೇಕವು ನಿಮ್ಮ ಮೇಲೆ
ಒಜ್ಜಲ್ಪಡುತ್ತದೆ. ಆ ಸುಗಂಧವು ನಿಮ್ಮ ಮೇಲೆ ಒಜ್ಜಲ್ಪಡುತ್ತದೆ. ಹಾಲೆಲೂಯ. ಅಪೊಸ್ತಲರ ಕೃತ್ಯ ಅಧ್ಯಾಯ 4 ವಾಕ್ಯ 13ರಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಪೇತ್ರ ಮತ್ತು ಯೋಹಾನನ್ನು ಧೈರ್ಯದಿಂದ ಮಾತನಾಡುವುದನ್ನು ಆ ಜನರೆಲ್ಲರೂ ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಮಾನ್ಯರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಆಮೆನ್. ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಹಾಲೆಲೂಯ. ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶಿಷ್ಟವಾದ ಸುಗಂಧವಿದೆ. ಆಮೆನ್. ಅನೇಕ ಸುಗಂಧಗಳ ಸಂಯೋಜನೆಯು ನನ್ನ ಯೇಸುವಿನಲ್ಲಿದೆ. ಹಾಲೆಲೂಯ. ಆತನು ಒಬ್ಬ ಅರಸನ ಹಾಗೆ ಹಾಗೂ ಒಬ್ಬ ಸೇವಕನ ಹಾಗೆ. ಹಾಲೆಲೂಯ. ಆತನು ಅಧಿಕಾರವುಳ್ಳವನು, ಆದರೂ ಆತನು ಕರುಣಾಮಯಿ. ಆಮೆನ್. ಆತನು ತುಂಬಾ ಧೈರ್ಯಶಾಲಿ, ಆದರೂ ಆತನು ದಯಾಳುವಾಗಿದ್ದಾನೆ. ಹಾಲೆಲೂಯ. ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಯಾರೆಲ್ಲ ಇವತ್ತು ಯೇಸುವನ್ನು ಹೊರಗಿಕೊಳ್ಳಲು ಬಯಸುತ್ತೀರಿ? ಹೌದು, ನಿಮ್ಮ ಯಾವುದೇ ಮರುಭೂಮಿಯಿಂದ ಹೊರಬರಬೇಕಾದರೆ ಬರಿದಾಗಿ ಬರಬೇಡಿರಿ. ಯೇಸುವನ್ನು ಹೊರಗಿಕೊಂಡೇ ಬನ್ನಿ, ಆತನನ್ನು ಅಪ್ಪಿಕೊಂಡೇ ಬನ್ನಿ. ಹಾಲೆಲೂಯ. ಆ ಒಂದು ಕ್ರಿಯೆಯೇ ಯೇಸುವಿನಿಂದ ಅಭಿಷೇಕ ತೈಲವು ನಿಮ್ಮ ಆ ನೋವಿನ ಸ್ಥಳಕ್ಕೆ ಹರಿಯುತ್ತದೆ. ಹಾಲೆಲೂಯ. ಆ ನಿಮ್ಮ ಪಾಪದ ಸ್ಥಳ, ಕುರೂಪಗೊಂಡ ವಾಸನೆ ಬರುವ ಸ್ಥಳಕ್ಕೆ ಯೇಸುವಿನ ಸುಗಂಧಭರಿತ ಸುವಾಸನೆಯು ಹರಿಯಲಿ. ಹಾಲೆಲೂಯ. ಆಮೆನ್. ಪರಮಗೀತೆ ಅಧ್ಯಾಯ 1 ವಾಕ್ಯ 13. ಎಣ್ಣೆನೆಯನು ನನ್ನ ಸ್ತನಗಳ ಮಧ್ಯದಲ್ಲಿನ ರಕ್ತಬೋಳದ ಚೀಲ. ಆಮೆನ್. ರಕ್ತಬೋಳದ ಚೀಲ ಎಣ್ಣೆನೆಯನು ನನಗೆ. ನಿಮ್ಮ ಜೀವನದಲ್ಲಿ ರಾತ್ರಿಯ ಕತ್ತಲಿನ ಋತುಗಳಿಂದ ಹಾದು ಹೋಗುತ್ತಿರುವಾಗ ಯೇಸುವು ನಿಮ್ಮ ರಕ್ತಬೋಳದ ಚೀಲ. ಆಮೆನ್. ಒಂದು ಸ್ವಲ್ಪ ರಸಗಂಧವಲ್ಲ, ರಕ್ತಬೋಳದ ಚೀಲ. ಹಾಲೆಲೂಯ. ಅದು ಎಲ್ಲ ನೋವನ್ನು ತಣಿಸುತ್ತದೆ, ಅದು ಎಲ್ಲ ನೋವನ್ನು ಗುಣಪಡಿಸುತ್ತದೆ. ಆಮೆನ್. ಇಡೀ ರಾತ್ರಿ ನಿಮ್ಮ ಅತಿ ಸಮೀಪದಲ್ಲಿರುತ್ತದೆ, ನಿಮ್ಮ ಸ್ತನಗಳ ನಡುವೆ ಎಂದು ಬೈಬಲ್ ಹೇಳುತ್ತದೆ. ಹಾಲೆಲೂಯ. ರಕ್ತಬೋಳವನ್ನು ಸಾಂಪ್ರದಾಯಿಕವಾಗಿ ನೋವನ್ನು ಗುಣಪಡಿಸಲು ಉಪಯೋಗಿಸುತ್ತಾರೆ. ಉರಿಯೂತವನ್ನು ಗುಣಪಡಿಸುತ್ತದೆ ರಕ್ತಬೋಳದ ಚೀಲ. ಆತನು ಗುಣಪಡಿಸುತ್ತಾನೆ, ಶಮನಗೊಳಿಸುತ್ತಾನೆ. ನಿಮ್ಮ ಭೂತಕಾಲದ ಎಲ್ಲ ನೋವನ್ನು, ದುಃಖವನ್ನು ತೆಗೆದು ಬಿಡುತ್ತಾನೆ, ಎಲ್ಲ ಭಾರವನ್ನು ತೆಗೆದು ಬಿಡುತ್ತಾನೆ. ಹಾಲೆಲೂಯ. ಆಮೆನ್. ಯೋಬ ಅಧ್ಯಾಯ 35 ವಾಕ್ಯ 10. ನನ್ನ ಸೃಷ್ಟಿಕರ್ತನ ದೇವರು ಎಲ್ಲಿ? ಆತನು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡುತ್ತಾನಲ್ಲ ಎಂದು ಯಾರೂ ಹೇಳುವುದಿಲ್ಲ. ನನ್ನ ಸೃಷ್ಟಿಕರ್ತನಾದ ದೇವರು ಎಲ್ಲಿ? ಯೇಸುವಿನಿಂದ ಅಂಥ ಭರವಸೆಯು ನಿಮ್ಮಲ್ಲಿ ಬರಲಿ. ಎಲ್ಲ ಅಭದ್ರತೆಯು ನಿಮ್ಮಿಂದ ತೊಲಗಲಿ. ನಿಮ್ಮನ್ನು ಯಾವ ರೀತಿಯಲ್ಲಿ ಸೃಷ್ಟಿಸಿದ್ದಾನೆಂದು ಆತನು ತಿಳಿದಿದ್ದಾನೆ ಮತ್ತು ನಿಮ್ಮಿಂದ ಏನು ಮಾಡುತ್ತಾನೆಂದು ಆತನು ತಿಳಿದಿದ್ದಾನೆ. ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡುತ್ತಾನಲ್ಲ. ಅನೇಕ ಅಭಿಷೇಕವುಳ್ಳ ಕೀರ್ತನೆಗಳು ಪವಿತ್ರಾತ್ಮನಿಂದ ರಚಿಸಲ್ಪಟ್ಟವು, ಯೇಸುವಿನ ಹೃದಯದಿಂದ. ಹೌದು, ದೇವಜನರು ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ನನ್ನ ಸೃಷ್ಟಿಕರ್ತನಾದ ದೇವರು ಎಲ್ಲಿ? ಆತನು ರಾತ್ರಿಯಲ್ಲಿಯೂ ಕೀರ್ತನೆಗಳನ್ನು ಹಾಡುತ್ತಾನಲ್ಲ. ಹಾಲೆಲೂಯ. ಕೀರ್ತನೆ 42 ವಾಕ್ಯ 7 ಮತ್ತು 8ರಲ್ಲಿ ಈ ಕೀರ್ತನೆಗಳು ಯೇಸುವಿನಿಂದ
ಬಂದವುಗಳಾಗಿವೆ. ಯೇಸು ನನ್ನಲ್ಲಿ ಹೇಳಿದರು, ಸ್ವರ್ಗಲೋಕದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಕೋಣೆಗಳಿವೆ. ನಿಮ್ಮ ಹಣಕಾಸಿನ ಸ್ಥಿತಿಗೆ ಆ ಕಿಟಕಿಯನ್ನು ದೇವರು ತೆರೆದಾಗ ಅಲ್ಲಿಂದ ಹರಿದು ಬರುತ್ತದೆ. ಆದರೆ ಕೀರ್ತನೆಗಳು ಬರುವುದು ಆತನ ಸ್ವಂತ ಹೃದಯದಿಂದ. ಹಾಲೆಲೂಯ್ಯ. ಕೀರ್ತನೆಗಳು ಬರುವುದು ಆತನಿಂದ ಮಾತ್ರ, ಆ ಆತ್ಮೀಯತೆಯಿಂದ. ಹಾಲೆಲೂಯ್ಯ. ನಿನ್ನ ಜಲಪಾತಗಳಿಂದ ಉಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕರೆಯುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹ ತೆರೆಗಳನ್ನು ನನ್ನ ತಲೆಯ ಮೇಲಿಂದ ದಾಟಿಸಿದೆಯಲ್ಲ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಹಾಲೆಲೂಯ್ಯ. ಕೆಲವೊಮ್ಮೆ ಪ್ರಾರ್ಥನೆಯು ನಿಮ್ಮಿಂದ ಹೊರಹೊಮ್ಮುವುದು ಪವಿತ್ರಾತ್ಮನಿಂದ ರಚಿಸಲ್ಪಟ್ಟ ಹಾಡಾಗಿ ನಿಮ್ಮ ರಾತ್ರಿಯ ಸಮಯದಲ್ಲಿ. ಹಾಲೆಲೂಯ್ಯ. ಆ ಪ್ರಾರ್ಥನೆಯು ದೇವರು ಮೆಚ್ಚುವ ಅತಿ ಪ್ರಿಯವಾದ ಪ್ರಾರ್ಥನೆಯಾಗಿದೆ. ಹಾಲೆಲೂಯ್ಯ. ಕೀರ್ತನೆ 42:8 ಹೇಳಿದೆ, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಆತನ ಕೀರ್ತನೆ ನನ್ನಲ್ಲಿರುವುದು. ದೇವರು ಸಹ ಹಾಡನ್ನು ರಚಿಸುತ್ತಾರೆ. ಮೋಸೆಯು ಒಬ್ಬ ಒಳ್ಳೆಯ ಸಂಗೀತಗಾರನೆಂದು ನನಗೆ ತಿಳಿದಿರಲಿಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಬರೆದಿದೆ, ದೇವರ ದಾಸನಾದ ಮೋಸೆಯ ಹಾಡನ್ನು, ಯಜ್ಞದ ಕುರಿಮರಿಯಾದಾತನ ಹಾಡನ್ನು ಹಾಡುತ್ತಾ ಇದ್ದರು. ಹಾಲೆಲೂಯ್ಯ. ದೇವರು ನಿಮ್ಮ ಹೃದಯದಿಂದ ಬರುವ ಹಾಡನ್ನು ಕೇಳುತ್ತಾರೆ. ಹೌದು, ನಿಮ್ಮ ಹೆಸರಲ್ಲಿ ಸ್ವರ್ಗ ಲೋಕದಲ್ಲಿ ಹಾಡನ್ನು ಹಾಡುವರು. ಯಾಕೆಂದರೆ ಆ ಹಾಡು ದೇವರ ಹೃದಯವನ್ನು ಸ್ಪಂದಿಸಿದೆ. ಆಮೆನ್. ಕೀರ್ತನೆ 77:6. ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನಪಿಸಿಕೊಳ್ಳುವೆನು, ನನ್ನ ಅಂತರ್ಯದಲ್ಲಿ ಮಾತನಾಡಿಕೊಳ್ಳುವೆನು ಅಂದುಕೊಂಡು ನನ್ನ ಮನಸ್ಸಿನಲ್ಲಿ. ಆಮೆನ್. ಹೌದು, ನೀವು ಕೆಲವರು ಇಂಥ ಅನುಭವವನ್ನು ಪಡೆದಿರಬಹುದು. ದೇವರು ಹೇಳುತ್ತಾರೆ, ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನಪಿಸಿಕೊಳ್ಳಿರಿ. ಹಾಲೆಲೂಯ್ಯ. ಯೆಶಾಯನ ಗ್ರಂಥ ಅಧ್ಯಾಯ 54:1. ಹೆರದವಳೆ ಬಂಜೆಯೇ, ಹರ್ಷಧ್ವನಿಗೈ, ಪ್ರಸವ ವೇದನೆಯನ್ನು ಅನುಭವಿಸದವಳೆ, ಆನಂದ ಸ್ವರವೆತ್ತಿ ಕೂಗು. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ. ಆಮೆನ್. ಇದೊಂದು ರಹಸ್ಯ. ದೇವರು ತಾನಾಗಿಯೇ ಹೇಳುತ್ತಾರೆ. ಇದನ್ನು ಯಾರು ಹೇಳುತ್ತಾರೆ? ಯೆಹೋವನು ಹೇಳುತ್ತಾನೆ. ಹಾಲೆಲೂಯ್ಯ. ಆನಂದ ಸ್ವರವೆತ್ತಿ ಕೂಗು. ಹೌದು, ಆನಂದ ಸ್ವರವೆತ್ತಿ ಕೂಗು, ಓ ಬಂಜೆಯೇ. ನಿನ್ನಲ್ಲಿರುವ ಮರುಭೂಮಿಯೇ, ನಿರ್ಜನ ಪ್ರದೇಶವೇ, ವ್ಯರ್ಥವಾದ ಪ್ರದೇಶವೇ, ಹಾಡು ಹಾಡು, ಓ ಹೆರದವಳೇ. ಹಾಲೆಲೂಯ್ಯ. ಹರ್ಷಧ್ವನಿಗೈಯು, ಆನಂದ ಸ್ವರವೆತ್ತಿ ಕೂಗು. ಅದು ಪ್ರಸವ ವೇದನೆಯ ದೃಶ್ಯವಾಗಿದೆ. ಆತ್ಮಿಕವಾಗಿ ನಿಮ್ಮಲ್ಲಿದೆ. ಆಮೆನ್. ದೇವರು ಹೇಳುತ್ತಾರೆ, ಪರಲೋಕದಲ್ಲಿ ಹೀಗೆಯೇ ನಡೆಯುವುದು, ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು. ಪರಲೋಕದಲ್ಲಿ ಇದು ನಿಜವಾದ ಸಂಗತಿಯಾಗಿದೆ. ದೇವರು ದಯಾಳುವಾಗಿದ್ದಾನೆ. ಆತನು ಧಾರಾಳವಾಗಿ ನೀಡುತ್ತಾನೆ. ನಾವು ಲೌಕಿಕ ದೃಷ್ಟಿಯಿಂದ ನೋಡುವುದಕ್ಕಿಂತ ಪರಲೋಕದಲ್ಲಿ ವಿಷಯಗಳು ಬೇರೆಯದೇ ರೀತಿಯಲ್ಲಿ ಜರುಗುತ್ತವೆ. ಇಲ್ಲಿ ನಾವು ಬಂಜರು ನಿರ್ಜನ ಪ್ರದೇಶವೆಂದು ನೋಡಿದರೆ, ದೇವರು ಅದನ್ನು ಫಲಭರಿತವಾದ ಪ್ರದೇಶವಾಗಿ ನೋಡುತ್ತಾರೆ. ಆಮೆನ್. ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು,
ಗಂಡನುಳ್ಳವಗಿಂತ ಎಂದು ಯೆಹೋವನು ಹೇಳುತ್ತಾನೆ. ಹನ್ನಳು ಇದನ್ನು ತಟ್ಟಿದಳು. ಹೌದು, ಹನ್ನಳು ದೇವರ ಮುಂದೆ ಬಂದು ಸ್ವರವೆತ್ತಿ ಕೂಗಿದಳು. ಆಕೆಯು ಇದನ್ನು ತಟ್ಟಿದಳು. ಆಮೆನ್. ಕೀರ್ತನೆ 113 ವಾಕ್ಯ 9. ಈ ವಾಕ್ಯದಿಂದ ನಾನೊಂದು ರಹಸ್ಯವನ್ನು ತೆರೆದಿಡುತ್ತೇನೆ. ಬಂಜೆಯು ಮಕ್ಕಳೊಂದಿಗೆ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಯೆಹೋವನಿಗೆ ಸ್ತೋತ್ರ. ಆಮೆನ್. ಇದನ್ನು ಆತನು ಮಂಜೂರು ಮಾಡಿದ್ದಾನೆ. ಹೌದು, ಇದನ್ನು ಆತನು ಮಂಜೂರು ಮಾಡಿದ್ದಾನೆ. ಆತನು ಮಂಜೂರು ಮಾಡಿದ್ದಾನೆ. ಈ ನಮ್ಮ ದೇವರು ನೀಡುತ್ತಾನೆ. ಬಂಜೆಗೆ ಮನೆಯನ್ನು ಮಕ್ಕಳೊಂದಿಗೆ ಸಂತೋಷದಿಂದ ವಾಸಿಸುವ ಹಾಗೆ ಮಾಡುತ್ತಾನೆ. ಒಂದು ಮಗು ಅಲ್ಲ, ಮಕ್ಕಳೊಂದಿಗೆ. ನಾನಿವತ್ತು ಘೋಷಿಸುತ್ತೇನೆ, ಪ್ರತಿಯೊಂದು ಬಂಜರು ಪ್ರದೇಶವು ತೆರೆಯಲ್ಪಡಲಿ, ಪವಿತ್ರಾತ್ಮನ ನದಿಯು ಹರಿಯಲಿ. ಆಮೆನ್. ಹಾಲೆಲೂಯ. ಯೆಶಾಯನ ಗ್ರಂಥ ಅಧ್ಯಾಯ 41 ವಾಕ್ಯ 18. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ಕಣಿವೆಗಳಲ್ಲಿ ಒರತೆಗಳನ್ನು ಹೊರಡಿಸಿ ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿ ಮಾಡುವೆನು. ಹಾಲೆಲೂಯ. ಬೋಳುಗುಡ್ಡೆಗಳು ಅಂದರೆ ಅಲ್ಲಿ ನೀರು ಹರಿಯುವುದಿಲ್ಲ. ಅದು ನಿರ್ಜನ ಪ್ರದೇಶ. ಅದಕ್ಕೆ ಫಲಭರಿತವಾಗಿರುವುದೆಂದರೆ ಏನೆಂದು ತಿಳಿಯುವುದಿಲ್ಲ. ಅದಕ್ಕೆ ಫಲಭರಿತವಾಗುವುದೇನೆಂದು ಅನುಭವಿಸಿ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳುತ್ತದೆ, ದೇವರು ಹೇಳುತ್ತಾರೆ, ನಾನು ಬೋಳುಗುಡ್ಡೆಗಳಲ್ಲಿ ನದಿಗಳನ್ನು ಹೊರಡಿಸುವೆನು. ಆಮೆನ್. ಹಾಲೆಲೂಯ. ಕೀರ್ತನೆ 29 ವಾಕ್ಯ 8 ಮತ್ತು 9. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಯು ದೇವದಾರು ಮರಗಳನ್ನು ಕದಲಿಸುತ್ತದೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಆಮೆನ್. ಯೆಹೋವನ ಗರ್ಜನೆಯು ಎಲ್ಲ ನಿರ್ಜನ ಪ್ರದೇಶ, ಬಂಜರು ಸ್ಥಳ, ಮರುಭೂಮಿಯನ್ನು ಕಂಪಿಸುತ್ತದೆ, ಕದಲಿಸುತ್ತದೆ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ದೇವರ ಧ್ವನಿಯು ಜಿಂಕೆಯು ಮರಿಯನ್ನು ಹೆರುವಂತೆ ಮಾಡುತ್ತದೆ. ಹಾಲೆಲೂಯ. ಈ ಆತ್ಮೀಯತೆಯು ಪ್ರತಿಯೊಬ್ಬರಲ್ಲಿಯೂ ಪ್ರಸವ ವೇದನೆಯನ್ನು ತರಲಿ. ಆಮೆನ್. ಸಭೆಯು ಆತ್ಮಿಕವಾಗಿ ಫಲವನ್ನು ನೀಡಲಿ. ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸುವ. ಹಾಲೆಲೂಯ. ಆಮೆನ್. ಯೇಸುವೇ ಸ್ತೋತ್ರ. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸ್ತೀರಿ, ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವನವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೆ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೆ, ನನ್ನ ಜೀವನದಲ್ಲಿ ಬನ್ನಿರಿ.
ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Thank you, Jesus. Thank you for every life in this place. We bring every life under your blood, Lord. Every household under your blood, Lord. And we speak forth for your grace and your mercy to abound over every life, Lord. May there be seasons of refreshing over every life. Draw every heart closer to you, Lord. Let every walls of separation to be broken down, Lord. Every life to be drawn to a place of deep intimacy, Lord. To place of encounter, Lord. May there be fresh hunger within every heart and every life, Lord, to seek after Thee, to pursue after Thee, Father. Bless every life, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. In Jesus' name, shalom.